ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಪವರ್ ಫೈಟ್ಗೆ ಕದನ ವಿರಾಮ. 1.5 ತಿಂಗಳಿನಿಂದ ಏನಾಗಬಹುದು ಅನ್ನುವಂಥ ಪ್ರಶ್ನೆ ಹಾಗೂ ಕುತೂಹಲಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತೆರೆ ಎಳೆಯುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇದನ್ನು ಹಿಂಗೆ ಬಿಡೋ ಹಾಗೂ ಇಲ್ಲ ಅಂಥ ಒಂದು ಸನ್ನಿವೇಶವನ್ನು ತಂದಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಹಲವಾರು ಆಯಾಮಗಳಿದ್ದಾವೆ. ಒಂದೊಂದೇ ನಾವು ನೋಡ್ತಾ ಹೋಗೋದಾದರೆ ಇದನ್ನು ನಾವೇನಾದರೂ ಡೈವರ್ಟಿಂಗ್ ಪಾಲಿಟಿಕ್ಸ್ ಅಂತ ಕರಿಬೇಕಾ ಅನ್ನೋದು ಪ್ರಶ್ನೆ. ಯಾಕಂದರೆ ರಾಜ್ಯದಲ್ಲಿ ಕಳೆದ 2.5 ವರ್ಷಗಳಿಂದ ಅಭಿವೃದ್ಧಿ ಶೂನ್ಯವಾಗಿದೆ. ಈ ನಿಟ್ಟಿನಲ್ಲಿ ನಾವು ಹೀಗೇನಾದರೂ ಅರ್ಥೈಸ್ಕೊಳ್ಬೇಕಂತ. ಎರಡನೇದಾಗಿ ನೀವು ಗಮನಿಸಬೇಕು, ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ಕಾಂಗ್ರೆಸ್ನ ಕಟ್ಟಾಳು, ಬೈ ಬರ್ತ್ ಐ ಎಮ್ ಅ ಕಾಂಗ್ರೆಸ್ ಅಂತ ಹೇಳುವಂತಹ ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ತಮಗೆ ಏನು ಬೇಕೋ ಅದನ್ನು ಹೇಳಿಸಿದ್ರಾ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಇನ್ನು ಈ ಸದ್ಯದ ಕದನ ವಿರಾಮ ಕೇವಲ 2 ತಿಂಗಳಿಗ ಅಥವಾ ಈ 2.5 ವರ್ಷ ಪೂರ್ಣಗೊಳ್ಳುವ ವರ್ಗ ಅನ್ನೋದು. ಇನ್ನೊಂದು ಆಯಾಮದಲ್ಲಿ ನಾವು ನೋಡ್ತಾ ಹೋಗೋದಾದರೆ 2028 ಚುನಾವಣೆ ಏನಿದೆ ಆ ಸಂದರ್ಭಕ್ಕೆ ನಾವೆಲ್ಲ ಸಿದ್ಧವಾಗಿ ಆಗ ಡಿ ಕೆ ಶಿವಕುಮಾರ್ ಅವರನ್ನು ಮುನ್ನೆಲೆಗೆ ಬಿಡೋಣ ಅನ್ನುವಂಥ ಸಂಧಾನ ಸೂತ್ರದ ಪರಿಣಾಮವೇ ಇವತ್ತಿನ ಸುದ್ದಿಗೋಷ್ಠಿಯ ಹಲವಾರು ಆಯಾಮಗಳಲ್ಲಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ಏನೋ ಆಗಿಬಿಡುತ್ತೆ ಅಂತ ಹಲವರು ಅಂದ್ಕೊಂಡಿದ್ರು. ಯಾರ್ಯಾರು ಅಂತ ಫಸ್ಟ್ ನೋಡೋಣ. ಸ್ವತಃ ಸಿದ್ದರಾಮಯ್ಯನವರು, ಸ್ವತಃ ಡಿ ಕೆ ಶಿವಕುಮಾರ್ ಅವರು, ಸ್ವತಃ ಕಾಂಗ್ರೆಸ್ನ ಬಹುತೇಕ ನಾಯಕರು ಇವತ್ತೇನೋ ಒಂದು ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರು. ಪ್ರತಿಪಕ್ಷದವರು ಹಾಗೆ ಅಂದ್ಕೊಂಡಿದ್ರು, ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿರುವಂಥ ಮತದಾರ ಪ್ರಭುಗಳು ಹಾಗೆ ಅಂದ್ಕೊಂಡಿದ್ರು. ಆದರೆ ಇವತ್ತು ಶಾಂತಿ ಹಾಗೂ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ. ಸಿಎಂ ಡಿಸಿಎಂ ಮಧ್ಯದ ಪವರ್ ಫೈಟ್ಗೆ ಕದನ ವಿರಾಮ, ಪವರ್ ಶೇರಿಂಗ್ ಗುದ್ದಾಟ 3 ತಿಂಗಳು ಮುಂದೂಡಿಕೆ. ಓಕೆ, ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂತ್ರ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನು ಹೆಚ್ಚಿಸಿದೆ. ತಿಂಡಿ ಪಾಲಿಟಿಕ್ಸ್. ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಜೊತೆ ರಾಹುಲ್ ಗಾಂಧಿ ಮೀಟಿಂಗ್. ನೋಡಿ, ಎಲ್ಲ ಅಂತ್ಯ ಅಂದರೂ ಇಟ್ ಇಸ್ ಲೈಕ್ ಅ ರೀಸ್ಟಾರ್ಟ್. ಎಲ್ಲವೂ ಅಂತ್ಯ ಅಂದ್ಕೊಂಡ್ರೆ ಇದೊಂದು ರೀತಿ ಪುನರ್ ಆರಂಭ ಅನ್ನೋ ರೀತಿ ಇದೆ. ಡಿ ಕೆ ಬ್ರದರ್ಸ್ ತಂತ್ರಗಾರಿಕೆಯ ಮೇಲೆ ಎಲ್ಲವೂ ನಿರ್ಧಾರ. ಯಾಕೆ ಈ ಮಾತನ್ನು ಹೇಳಬೇಕು ಅಂದರೆ, ನೆನೆ ಮಧ್ಯಾಹ್ನ 2 ಗಂಟೆಗೆ ಹೋಗ್ತಾರೆ, ಇನ್ನೇನು 7 ಗಂಟೆಗೆ ಡಿ ಕೆ ಶಿವಕುಮಾರ್ ಅವರು ಹೋಗಬೇಕಾಗಿತ್ತು. ತಕ್ಷಣವೇ ಅದು ಸ್ಟಾಪ್ ಆಗಿ ಹೋಗುತ್ತೆ. ದಿಢೀರ್ ನಿರ್ಧಾರ, ಡೆಲ್ಲಿಗೆ ಹೋಗೋದಿಲ್ಲ, ಇಲ್ಲೇ ಉಳ್ಕುತ್ತಾರೆ. ಇಮಿಡಿಯೇಟ್ ಏನು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಬೆಳಗಾದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ 1 to 1 ಮಾತಾಡ್ತಾರೆ ಅಂತಾಯಿತು. ಅಫ್ಕೋರ್ಸ್ ಏನು ಅಂದ್ಕೊಂಡಿದ್ರು ಅದೇ ಆಗ್ತಿದ್ರೂ ಕೂಡ ಇದನ್ನು ದಿ ಎಂಡ್ ಅಂತ ಪರಿಗಣಿಸುವಂತಹ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಹಾಗಾದರೆ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಹಲವು ನಾಯಕರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಶಾಂತಿ ವಾತಾವರಣ ಸೊ ಸರ್ಕಾರ ಸುಗಮವಾಗಿ ನೀಡಬೇಕು, ಪಕ್ಷ ಕೂಡ ಸುಗಮವಾಗಿ ನೀಡಬೇಕು. ಆ ರೀತಿಯಿಂದ ಇಬ್ಬರು ನಾಯಕರು ಇವತ್ತು ಒಟ್ಟಾಗಿ ಕೂಡಿ ಈ ಗೊಂದಲಕ್ಕೆ ತೆರೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅಂತಿಮವಾಗಿ ಡೆಲ್ಲಿಗೆ ಹೋಗಲೇಬೇಕು. ಇಲ್ಲಿ ಮೊದಲು ಇವ್ರ ಹಂತಲ್ಲಿ ಮುಗಿದ್ರೆ ಒಳ್ಳೇದು. ಸರ್, ವೀರಪ್ಪ ಮೊಯ್ಲಿ ಅವರು ಒಂದ್ ಕಡೆ ಇಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಭೆ ಮಾಡ್ತಾರೆ, ಮತ್ತೊಂದು ಕಡೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ರಾಹುಲ್ ಗಾಂಧಿ ಖರ್ಗೆ ಅವರು ಕೂಡ ಮೀಟಿಂಗ್ ಮಾಡ್ತಿದ್ದಾರೆ. ಮಾಡ್ಲೇಬೇಕು. ಅಂತಿಮವಾಗಿ ಆಗೋದು ಡೆಲ್ಲಿನೇ. ಹೈಕಮಾಂಡ್ ನಿರ್ದೇಶಿ ಮೇಲೆ ಮಾಡ್ತಿದ್ದಾರೆ. ಇದಾದ್ಮೇಲೆ ಡೆಲ್ಲಿಗೆ ಹೋದ್ರೂ ಹೋಗ್ಬೋದು. ಹಿಂದೆ ನಾನು ತಮ್ಗೆಲ್ಲರಿಗೂ ಹೇಳಿದ್ದೇನೆ, ಪಕ್ಷ ಸಮಯ ಸಂದರ್ಭ ನೋಡಿ ಬೇರೆಯವರಿಗೆ ಅವಕಾಶ ಕೊಡುವಂಥದ್ದು ಇದು ಇರುವಂಥದ್ದೇ. ನಮ್ಮ ಪಕ್ಷದಲ್ಲೂ ಇದೆ, ಬೇರೆ ಪಕ್ಷದಲ್ಲೂ ಇದೆ. ಎಲ್ಲರಿಗೂ ಅವಕಾಶ ಸಿಗಬೇಕು ಅನ್ನೋದು ಒಂದು ಭಾವನೆ. ಯಾವಾಗ ಆಗಬೇಕು, ಹೇಗೆ ಆಗಬೇಕು, ಯಾರನ್ನ ಮಾಡಬೇಕು, ಯಾರನ್ನ ಬಿಡಬೇಕು, ಅದೆಲ್ಲವೂ ಕೂಡ ಪಕ್ಷದ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ವರಿಷ್ಠರು ಸೇರಿ ತೀರ್ಮಾನ ಮಾಡ್ತಾರೆ. ಯಾವಾಗ ಏನು ಅದು ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಮ್ಮ ವರಿಷ್ಠರಿಗೆ ಬಿಟ್ಟಂಥ ವಿಷಯ. ಏನು ತೀರ್ಮಾನ ಮಾಡಿದರೆ ನಾವೆಲ್ಲ ಅದಕ್ಕೆ ಬದ್ಧರಾಗಿರ್ತೇವೆ ಅಷ್ಟೇ. ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್ ಅದು. ಅಲ್ಲಿ ಏನು ನಡೆಯಲ್ಲ. ಅಲ್ಲಿ ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ, ಉಪ್ಪಿಟ್ಟು ಇಲ್ಲ. ಬರೀ ಜಗಳ ಬಿಟ್ಟರೆ ಏನೂ ಆಗಲ್ಲ. ಇಲ್ಲಿ ನೋಡಿ, ಅದು ಮುಖ್ಯಮಂತ್ರಿ ಪದವಿ ಬಿಡುವಂಥದ್ದು. ಸಿದ್ದರಾಮಯ್ಯ ರೆಡಿ ಇಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ನನಗೆ 2.5 ವರ್ಷ ಅಂಥೇಳಿ ಮಾತಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, 6 ಜನದ ಮಧ್ಯೆ ಆಗಿದೆ ಅಂತಾನೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಈಗ ಕೇಂದ್ರದ ನಾಯಕತ್ವ ಏನಾದರೂ ದಮ್ಮಿದ್ರೆ, ಅವ್ರಿಗೆ ಕೇಂದ್ರ ನಾಯಕರ ಶಕ್ತಿ ಇದ್ರೆ, ವೀಕ್ ಅಲ್ಲ ಅಂದರೆ ಅವ್ರು ಅನೌನ್ಸ್ ಮಾಡಬೇಕಾಯ್ತು. ಹೌದು, 2.5 ವರ್ಷ ಆಗಿತ್ತು,
ನಾವು ಅದನ್ನು ತೀರ್ಮಾನ ಮಾಡ್ತೀರಿ ಅಂತ ಹೇಳ್ಬೇಕಾಯ್ತು. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಿಜೆಪಿ ವಕ್ತಾರರಾಗಿರುವಂತಹ ಪ್ರಮೋದ್ ಕಾರ್ಕುನ್ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಪ್ರಮೋದ್ ಅವರೇ. ಮೇಡಮ್ ನಮಸ್ಕಾರ. ರೈಟ್, ಹಾಗೆ ಸಂಪರ್ಕದಲ್ಲಿರಿ. ಪ್ರಮೋದ್ ಅವರೇ ಮಾತಾಡ್ತೀನಿ. ನಾಗೇಂದ್ರ ಪ್ರಸಾದ್ ಸರ್, ನೀವು ಹೇಳಬೇಕು, ಇದನ್ನು ಡೈವರ್ಟಿಂಗ್ ಪಾಲಿಟಿಕ್ಸ್ ಅಂತ ಏನಾದರೂ ಕರಿಬೇಕಾ, ಅಥವಾ ತಮಗೆ ಬೇಕಾಗಿದ್ದನ್ನು ಸಿದ್ದರಾಮಯ್ಯನವರು, ಹೈಕಮಾಂಡ್ನವರು DK ಶಿವಕುಮಾರ್ ಅವರ ಬಾಯಲ್ಲಿ ಶತಾಯಗತಾಯ ಪ್ರಯತ್ನ ಮಾಡಿ ಹೇಳಿಸಿದ್ರು ಅಂತ ಅನ್ಕೋಬೇಕು? ಮೊದಲನೇದಾಗಿ ಅನೇಕ ಸಂದರ್ಭಗಳಲ್ಲಿ ನಾವು ವಿರೋಧ ಪಕ್ಷಗಳಾಗಿ ಕೆಲವು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ವಿ. ನಾವು ಇತ್ತೀಚಿನ ದಿನಗಳಲ್ಲಿ ಕೆಲವು ಸಿನಿಮಾಗಳನ್ನ ನೋಡ್ತಾ ಇರ್ತೇವೆ. ನೋಡಿದ್ರೆ ಒಂದು 2-2.5 ಗಂಟೆಗಳ ಕಾಲ ಒಂದು ಸಿನಿಮಾ ನೋಡ್ಬೋದು. 5 ವರ್ಷಗಳ ಕಾಲ ಇರ್ತಕ್ಕಂಥ ಸಿನಿಮಾಗೆ 2.5 ವರ್ಷ ಇಂಟರ್ವೆಲ್ ಬಂದಿದೆ. ಇಂಟರ್ವೆಲ್ಲಲ್ಲಿ ಒಂದು ಟ್ವಿಸ್ಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನು ಪಾಪ ಎಲ್ಲ ಆಡಿಯನ್ಸ್ ನೋಡ್ತಾ ಇದ್ರು. ಯಾವ ರೀತಿ ಜನಗಳಿಗೆ ಇವರು ಕಾಲಹರಣ ಮಾಡಿಸ್ತಾ ಇದ್ದಾರೆ ಅಂತಂದರೆ, ಇವರಲ್ಲಿ ಯಾವುದೇ ಫಂಡ್ಸ್ ಇಲ್ದೇನೆ ಇವತ್ತಿಗೂ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗ್ದೇನೆ ದಿನನಿತ್ಯ ಒಂದು ವಿಚಾರವನ್ನು ತಗೊಂಡು ಕಳೆದ 2.5 ವರ್ಷಗಳ ಕಾಲ ಇದೇ ರೀತಿ ಕಾಲಹರಣ ಮಾಡ್ಕೊಂಡ್ಬಂದರು. ಇತ್ತೀಚಿನ ದಿನಗಳಲ್ಲಿ ನಾನು ಮೇಡಮ್ ಒಂದು ಮಾತು ತಮ್ಮನ್ನು ಕೇಳ್ತಾ ಇದ್ದೀನಿ. ನಮ್ಮಲ್ಲಿ ಒಂದು 2.5 ವರ್ಷ ಸಂಧಾನ ಆಗಿದೆ, ನಾವು ಮಾತುಕತೆ ನಡೆಸಿದ್ದೀವಿ ಅನ್ನೋದೇ ಆಗಿದ್ದಿದ್ರೆ ಒಂದೇ ಒಂದು ನಿಮಿಷದಲ್ಲಿ ಹೈಕಮಾಂಡ್ ಹೇಳ್ಬೋದಾಗಿತ್ತು, ಹೌದು ಈ ರೀತಿ ಆಗಿದೆ, ನಮ್ದು ಇಂಥ ದಿನ ಇಂಥ ಇವ್ರು ಕೊಡ್ತೀವಿ, ಅಲ್ಲಿ ತನಕ ಯಾರು ಮಾತಾಡಬಾರ್ದು ಅಂತೇಳಿ. 136 ಜನ ಶಾಸಕರುಗಳು ಒಬ್ಬೊಬ್ಬರು 10 ಸತಿ ಅಂತಂದ್ರೆ 1360 ಸತಿ ನಮಗೆ ಜನಗಳಿಗೆ ಯಾವ ರೀತಿ ಗೊಂದಲ ಆಗಿದೆ ಜನಗಳಿಗೆ ಅಂತಂದ್ರೆ, ಒಂದು ರೀತಿ ಜನ ಹುಚ್ಚರಾಗ್ತಾರೇನೋ ಅನ್ನೋ ಮಟ್ಟಕ್ಕಾಗಿದೆ ಇವತ್ತು ಇವ್ರು ಮಾಡಿರ್ತಕ್ಕಂಥ ಕೆಲಸ. ಯಾವುದಾದ್ರೂ ಒಬ್ಬ ಸಚಿವ, ಒಬ್ಬ ಶಾಸಕ ಈ ರಾಜ್ಯದಲ್ಲಿ ನನ್ನ ಇಲಾಖೆಯಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳ ಪಟ್ಟಿ ಈ ರೀತಿ ಇದೆ ನೋಡಿ, ಜನಗಳ ಮುಂದೆ ನಾನು ಈ ಸಾಧನೆ ಮಾಡಿದ್ದೀನಿ ಅಂತಕ್ಕಂಥದ್ದು ಯಾರಾದ್ರೂ ಒಬ್ಬ ಬಂದು ತೋರಿಸಿದ್ರೆ ಜನಗಳು ಹೇಳ್ತಿದ್ರು ಶಬಾಷ್, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಕೊಡ್ಬೋದು ಅಂತೇಳಿ. ಮತ್ತೊಂದು ಏನು ಅಂತಂದ್ರೆ, ರಾಷ್ಟ್ರೀಯ ಅಧ್ಯಕ್ಷರು ನನ್ನ ಕೈಲಿ ಏನೂ ಇಲ್ಲ. ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ನಮ್ಮ ರಾಜ್ಯದವರೇ ಆಗಿರ್ತಕ್ಕಂಥವ್ರು ಕೂಡ, ಅದು ಅವ್ರಿಗೆಲ್ಲ ವಿಚಾರಗಳು ಗೊತ್ತಿದ್ದು ಕೂಡ ನನ್ನ ಕೈಲೇನೂ ಇಲ್ಲ, ನಾನೇನು ಮಾಡೋಕ್ಕಾಗೋದಿಲ್ಲ ಅನ್ನೋ ಮಟ್ಟಕ್ಕಾದರೆ ಇವತ್ತು ಯಾವ ಒಂದು ವಿಚಾರ ಕೈ ಮೀರಿ ದಾಟೋಗಿತ್ತು ಎಲ್ಲ ಅವ್ರು ಅನ್ಕೊಂಡ್ರು, ಎಲ್ಲ ಇದು ಮೋಸ್ಟ್ಲಿ ಪಕ್ಷದಲ್ಲಿ ಡಿವೈಡ್ ಆಗ್ಬೋದು ಅನ್ನೋ ಮಟ್ಟಕ್ಕೆ ಬಂದಿದೆ ಪರಿಸ್ಥಿತಿ. ಆ ಕಾರಣದಿಂದ ಇವತ್ತು ನಾವೇನಾದರೂ ಸ್ವಲ್ಪ ಇವರಿಗೆ ಸಡ್ಲ ಕೊಟ್ಟರೆ ಪರಿಸ್ಥಿತಿಗಳು ಕೈ ಮೀರುತ್ತೆ ಅಂತಕ್ಕಂಥದ್ದಕ್ಕೆ ಹೈಕಮಾಂಡ್ ಅಲ್ಲಿಂದಾನೇ ಯಾರು ಕೂಡ ಡೆಲ್ಲಿಗೆ ಬರ್ಕೊಡ್ದು ನೀವಿಬ್ಬರಲ್ಲಿ ಕೂತ್ಕೊಂಡು ಮಾತಾಡಬೇಕು. ಎಲ್ಲಿಯವರೆಗೂ ಮಾತಾಡಬೇಕು ಅಂತಂದ್ರೆ, ಮುಂದಿನ ಅಧಿವೇಶನ, ಚಳಿಗಾಲದ ಅಧಿವೇಶನ ಏನಿದೆ ಬೆಳಗಾವಿ ಅಧಿವೇಶನ, ಅಲ್ಲಿ ತನಕ ಅಂತಕ್ಕಂಥ ಮಾತನ್ನ ಕೊಟ್ಟಿದ್ದಾರೆ. ಆದರೆ ತಾವೊಂದು ಮಾನ್ಯ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ನ ತಾವು ಗಮನಿಸಬೇಕಾಗ್ತದೆ ಸೂಕ್ಷ್ಮವಾಗಿ. ಅವರು ನೋ ಕಾನ್ಫಿಡೆನ್ಸ್ ಮೋಷನ್ ವಿಚಾರದಲ್ಲಿ ಕೆಲವು ಪದಗಳನ್ನು ಬಳಕೆ ಮಾಡ್ತಾರೆ. ಏನು ನಮ್ಮಲ್ಲಿ JDS ಅಲ್ಲಿ BJPಲಿ ಎಷ್ಟು ಜನ ಇದ್ದಾರೆ, 66, JDS ಅಲ್ಲಿ ಎಷ್ಟೇ 18 ಜನ, ಎಲ್ಲ 82 ಜನ ಆಯಿತು, 82, 84 ಆಯಿತು, ಏನು ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ನಿಮಗೇನಾದರೂ ಸೂಚನೆ ಇತ್ತಾ? ನಿಮಗೇನಾದರೂ ಈ ರೀತಿ ಡಿವೈಡ್ ಆಗುತ್ತೆ ಅಂತಕ್ಕಂಥ ಸೂಚನೆ ಇತ್ತಾ ನಿಮಗೆ? ಯಾಕೆ ಪದವನ್ನು, ಒಂದು ವಿಚಾರವನ್ನು ತಾವು ಬಳಕೆ ಮಾಡಿದ್ರಿ? ಎಲ್ಲೋ ಅವ್ರಗಳಿಗೂ ಕೂಡ ಈ ವಿಚಾರಗಳು ಹೈಕಮಾಂಡ್ ತನಕನೂ ತಲುಪಿತ್ತು ಅಂತ ಕಾಣುತ್ತೆ. ಸಮಾಧಾನ ಮಾಡಲೇಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಇದ್ದಂಥ ಹೈಕಮಾಂಡು ಯಾವುದೇ ಕಾರಣಕ್ಕೂ ನೀವು ಅಲ್ಲೇ ಕೂತ್ಕೊಂಡು ಇವತ್ತು ಕೈ ಮೀರೋಗಿರ್ತಕ್ಕಂಥ ಪರಿಸ್ಥಿತಿಯನ್ನು, ಯಾಕೆಂತಂದರೆ ಬಿಹಾರಲ್ಲಿ ನಮ್ಮ ಪರಿಸ್ಥಿತಿ ಈ ರೀತಿ ಇದೆ, ದೇಶದಲ್ಲಿ ನಮ್ಮ ಪರಿಸ್ಥಿತಿ ಈ ರೀತಿ ಇದೆ, ಇಂಥ ಒಂದು ಸಂದರ್ಭದಲ್ಲಿ ನಾವೇನಾದರೂ ನಾವು ಮಾತಾಡಿದ್ರೆ ಸ್ವಲ್ಪ ನಮ್ಮ ಕರ್ನಾಟಕ ಕೂಡ ಕೈ ಚೆಲ್ಲಬಹುದು ಅಂತಕ್ಕಂಥ ಒಂದೇ ಒಂದು ವಿಚಾರದಿಂದ ಇವತ್ತು ಸಂಪೂರ್ಣವಾದಂಥ ನಿಮಗೆ ಬಹುಮತ ಕೊಟ್ಟಿದ್ದಾರೆ ರಾಜ್ಯದ ಜನತೆ. ಯಾರಾದರೂ ಕೂಡ ನಿಮ್ಮನ್ನೇನಾದ್ರು ಸರ್ಕಾರ ನಡೆಸಬೇಡಿ ಅಂತ ಏನಾದರೂ ಹೇಳಿದ್ವಾ? ಈ ರೀತಿ ಯಾವುದೂ ಕೂಡ ಆಗಿರಲಿಲ್ಲ. ಮತ್ತೆ ಮೇಡಮ್ ಇನ್ನೊಂದು ಮಾತು ತಮಗೆ ಇನ್ನೊಂದು ಹೇಳಬೇಕಂತ ಅನ್ಸುತ್ತೆ. ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ, ಬೆಳೆಗಾರರೆಲ್ಲ ಕೂಡ ಅವ್ರವ್ರ ಸಂಕಷ್ಟ. ಅದು ಒಂದು ಕಬ್ಬಿನ ವಿಚಾರ ಆಗಿರ್ಬೋದು, ಮತ್ತೊಂದು ತಾವು ನೋಡ್ತಾ ಇದ್ರೆ ದಿನ ಬೆಳಗಾದ್ರೆ ಒಂದು ನೀರಿನ ಸಮಸ್ಯೆ ಇದೆ, ಈ ರೋಡ್ಗಳು ಹಳ್ಳ ಬಿದ್ದು ಕೂತಿದೆ, ಮಳೆ ಅಧಿಕವಾಗಿ ಬೆಳೆಗಳ ಹಾನಿಯಾಗಿರ್ತಕ್ಕಂಥದ್ದಿದೆ, ಒಂದು ಹೊತ್ತಿಗೆ ಊಟ ಇಲ್ಲ ಜನಗಳಿಗೆ. ಅದನ್ನು ನೋಡೋದು ಬಿಟ್ಟು ಇವರು ಒಬ್ಬರು ಬ್ರೇಕ್ಫಾಸ್ಟ್ ಕರೀತಾರೆ, ಒಬ್ಬರು ಲಂಚ್ ಕರೀತಾರೆ. ನೋಡಿ ಇವರ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಜನಗಳ ಮುಂದೆ ಇವರು ಯಾವ ರೀತಿ ನಡ್ಕೋತಾ ಇದ್ದಾರೆ ಅಂತಕ್ಕಂಥದ್ದು ಜನಸಾಮಾನ್ಯರು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಇವ್ರಿಗೆ ಆದಷ್ಟು ಬೇಗ ತಕ್ಕ ಪಾಠ ಕಲಿಸೋದಕ್ಕೆಲ್ಲ ಕೂಡ ಸಿದ್ಧರಾಗಿದ್ದಾರೆ ಅಂತಕ್ಕಂಥ ಸ್ಪಷ್ಟ. ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಅವರು ಕೂಡ ಭಾಗಿಯಾಗಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ಮಾತಾಡ್ತೀನಿ ನಿಮ್ಮ ಜೊತೆ. ಪ್ರಮೋದ್ ಅವ್ರು ಮಾತಾಡಬೇಕು. ಪ್ರಮೋದ್ ಅವರೇ,
ಬಹಳ ಆಸೆ ಇಟ್ಕೊಂಡಿದ್ರಿ ಅಂತ ಅನ್ಸುತ್ತೆ, ಎಲ್ಲ ಹುಸಿಯಾಗೋಯ್ತಲ್ಲ ಅಂತ. ನಾನು ಹಲವು ಸಂದರ್ಭದಲ್ಲಿ ಇಂಥ ಚರ್ಚೆಗಳು ಬಂದಾಗ ಹೇಳಿದ್ದೀನಿ, ಪ್ರತಿಪಕ್ಷಗಳು ಏನೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು ಕೂಡ ಈ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ಬಂದು ಕೈ ಹಿಡ್ಕೊಂಡ್ಬಿಟ್ಟು ನಾವೆಲ್ಲ ಒಂದು ಅಂತ ಹೇಳ್ಬಿಡ್ತಾರೆ ಅಂತ. ಅಂಥದ್ದೇ ಮತ್ತೊಂದು ಸನ್ನಿವೇಶ. ಪ್ರಮೋದ್ ಅವರೇ, ಏನಂತೀರಿ? ಮೇಡಮ್, ಇವತ್ತು ನಾನು ಈ ಕರೆ ಟಿ ಶರ್ಟ್ ಹಾಕೊಂಡು ಬಂದಿದ್ದೀನಿ. ಈ ರಾಜ್ಯ ಸರ್ಕಾರದ ವರ್ತನೆಯ ವಿರುದ್ಧ ಪ್ರತಿಭಟನೆ, ಒಂದು ಈ ಕಪ್ಪು ಬಾವುಟ ಹೆಂಗ್ ಪ್ರದರ್ಶನ ಮಾಡ್ತಾರ, ಈ ಡಿಬೇಟ್ ಅಲ್ಲಿ ನಾನು ಒಂದು ಕಪ್ಪು ಟಿ ಶರ್ಟ್ ಹಾಕೊಂಡು ಬಂದಿದ್ದೀನಿ. ಈ ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ. ಒಂದು, ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ನಮ್ದು 2.5 ವರ್ಷ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ ಯಾವ್ದೋ ಒತ್ತಡದ ಮೇಲೆ ಅವರು ಮತ್ತೆ ಹೊಳ್ತಾರೆ. ಒಂದು ನಿನ್ನೆ ಟ್ವೀಟ್ ಮಾಡ್ತಾರೆ, ಇಲ್ಲ ಟ್ವೀಟ್ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಎರಡು, ಒಂದು ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಇವರ ಬೆಂಕಿಯಲ್ಲಿ ಒಂದು MLA-ಗಳು 2 ಗುಂಪಾಗಿದೆ, ಸ್ವಾಮೀಜಿಗಳದು 2 ಗುಂಪಾಗಿದೆ. ಇನ್ನೊಂದು 136 ಸೀಟ್ ಗೆದ್ದಂತ ಈ ಕಾಂಗ್ರೆಸ್ ಸರ್ಕಾರ ಬಾಯಿಪೋಲಲ್ಲಿ ಮತ್ತೆ 3 ಗೆದ್ದು 139 ಸೀಟ್ಗಳನ್ನ ಒಂದು ಮ್ಯಾಂಡೇಟ್ ಹೊಂದಿದಂತ ಒಂದು ಸರ್ಕಾರ ಇವರ ಕುರ್ಚಿ ಕಚ್ಚಾಟದಲ್ಲಿ ಈ ರಾಜ್ಯದ ಹಿತಾಸಕ್ತಿ, ಈ ರಾಜ್ಯದ ಒಂದು ಅಭಿವೃದ್ಧಿ, ರಾಜ್ಯದಲ್ಲಿನ ಯುವಕರು, ಮಹಿಳೆಯರು ಮತ್ತು ಇವರ ಒಂದು ಅಧಿಕಾರದ ಹಾಕಿ ಇವತ್ತು ರಾಜ್ಯದಲ್ಲಿ ಪೋಸ್ಕೋ ಪ್ರಕರಣಗಳು ಜಾಸ್ತಿ ಆಗ್ತಾವಿದೆ ರೀ. ಆಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ರೀ. ಅಭಿವೃದ್ಧಿ ಅಂತ ಶೂನ್ಯ. ಹೆಂಗೆ ನೀವು ಪೋಕ್ಸೋ ಬಗ್ಗೆ ಮಾತಾಡ್ತೀರಿ ಪ್ರಮೋದ್ ಅವರೇ? ನೈತಿಕತೆ ಬೇಕಾಗತ್ತೆ, ನೈತಿಕತೆ ಬೇಕಾಗತ್ತೆ ಇದನ್ನೆಲ್ಲ ಮಾತಾಡ್ಬೇಕಾದ್ರೆ. ಮೇಡಮ್, ಒಂದ್ ಹೇಳ್ತಾ ಇದ್ದೀನಿ, ಒಂದು ನ್ಯಾಯಾಲಯ ಇರೋದ್ರಿಂದ ಇದ್ರಾಗ ಬಹಳ ಜವಾಬ್ದಾರಿಯುತವಾಗಿ ಮಾತಾಡ್ತಾ ಇದ್ದೀನಿ. ನಾ ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ಹೋಗುದಿಲ್ಲ. ಬಟ್ ಇನ್ನೊಂದು, ಇವತ್ತು ಏನೊಂದು ನಾವು ಯಾವ್ದು ಆಸೆ ಇಟ್ಟುಕೊಂಡಿಲ್ಲ ರೀ. ಇವ್ರ ಕಚ್ಚಾಟದಲ್ಲಿ ಹಾಳಾಗಿ ಹೋಗ್ಲಿ ರೀ. ನಾವು ರಾಜ್ಯದ ಅಭಿವೃದ್ಧಿ, ರಾಜ್ಯದ ಹಿತಾಸಕ್ತಿ ಬಗ್ಗೆ ಮಾತಾಡ್ತೀವ್ರಿ ನಾವು. ಇವ್ರ ಕುರ್ಚಿ ಕದನ, ಇವರು ಏನಂತಾರ ಅದಕ್ಕೆ ಪವರ್ ಪಾಲಿಟಿಕ್ಸ್, ರಾಜ್ಯದ ಅಭಿವೃದ್ಧಿ ಆಗೋದಿಲ್ರಿ. ನೀವು ಅವ್ರಿಗೆ ಶುಭ ಹಾರೈಸ್ಬೇಕು. ಅದ ಹೇಳ್ತಾ ಇದ್ದೀನಿ, ಆಂತರಿಕ ಸಮಸ್ಯೆಗಳನ್ನ ಬಿಟ್ಬಿಡಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಫೋಕಸ್ ಮಾಡ್ರಿ ಅಂತ ಹೇಳ್ಬೇಕು ನೀವು. ಅದ ಹೇಳ್ತಾ ಇದೀನ್ರಿ. ನಿಮ್ದೆಲ್ಲ ಒಂದು ಬದಿಗಿಟ್ಟು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ನೀವು ವಿಚಾರ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಇನ್ನೊಂದು, ನಾವು ಯಾವ್ದೂನು ಈ ಏನೊಂದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೊಂದು ದಂಬರಾಟ ನಡೀತಾ ಇದೆ ಅದ್ರ ಬಗ್ಗೆ ನಾವು ಕಿಂಚಿತ್ತು ನಾವು ಅದ್ರ ಬಗ್ಗೆ ಯಾವುದೋ ಒಂದು ನಮ್ಗೆ ಆಸಕ್ತಿ ಇಲ್ಲ. ನಮ್ಗೆ ಆಸಕ್ತಿ ಇರೋದು ಈ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆನೆ ನಾವು ಅದ್ರ ಬಗ್ಗೆ ಗಮನ ಕೊಡ್ತಾ ಇದ್ದೀವಿ. ಹಾಗಾಗಿ ಒಂದು ರಚನಾತ್ಮಕ ಒಂದು ವಿರೋಧ ಪಕ್ಷವಾಗಿ ಇವತ್ತು NDA ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತು ಈ ಏನು ಕಾಂಗ್ರೆಸ್ ಹೈಕಮಾಂಡ್ ಇದೆಲ್ಲ ಶಾಕ್ ಅಲ್ಲಿ ಇದೆ. ಇವ್ರಿಗೆ ಇಂಡಿಸೈಸಿವ್ ಹೈಕಮಾಂಡ್, ಕಾಂಗ್ರೆಸ್ ಇಂಡಿಸೈಸಿವ್ ಹೈಕಮಾಂಡ್, ಡಿಸೈಡ್ ಫೋಬಿಯಾ ಕಾಂಗ್ರೆಸ್ ಹೈಕಮಾಂಡ್ ಅಂತೆಲ್ಲ ಈ ಒಂದು ಮಾಧ್ಯಮ ಮುಖಾಂತರ ಹೇಳಕ್ ಬಯಸ್ತೀನಿ. ಇವರಿಗೆ ಒಂದು ಫಿಯರ್ ಫ್ಯಾಕ್ಟರ್ ಆಗಿದೆ. ಬಿಹಾರದಲ್ಲಿ ಸೋತು ಸುಣ್ಣ ಆಗಿರುವಂತ ಕಾಂಗ್ರೆಸ್ ಇವತ್ತು ಇಲ್ಲಿ ಯಾವುದೋ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಇವತ್ತು ಹೆದರ್ತಾ ಇದೆ. ಪೊನ್ನಣ್ಣನ ಮುಖಾಂತರ ಇವತ್ತು ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ, ಪೊನ್ನಣ್ಣ ಮುಖಾಂತರ ಬ್ರೇಕ್ಫಾಸ್ಟ್ ಗೆ ಇವತ್ತು ಅರೇಂಜ್ಮೆಂಟ್ ಮಾಡಿದ್ದಾರೆ ಇವತ್ತು. ಬಟ್ ಇದು ಹೇಳ್ತಾ ಇದೀನಿ, ಇದು ಟೆಂಪರರಿ ಅರೇಂಜ್ಮೆಂಟ್. ಏನೊಂದು ಮುಂದಿನ ತಿಂಗಳ 8ನೇ ತಾರೀಕಿನೊಂದು ವಿಂಟರ್ ಸೆಷನ್ ಅಲ್ಲಿ ಇವ್ರಿಗೆ ಮುಖಭಂಗ ಆಗಬಾರ್ದು, ಮುಜುಗರ ಆಗಬಾರ್ದಕ್ಕೆ ಟೆಂಪರರಿ ಇದೊಂದು ಬ್ರೇಕ್ಫಾಸ್ಟ್ ಆಗಿದೆ. ಈ ಒಂದು ಬೆಂಕಿ ಆರಿಲ್ಲ ಮೇಡಮ್, ಬೆಂಕಿ ಆರಿಲ್ಲ, ಇನ್ನು ದೊಡ್ಡ ಬೆಂಕಿ ಹತ್ತುತ್ತೆ ಈ ವಿಂಟರ್ ಸೆಷನ್. ನೀವು ಉಪ್ಪು ಸುರಿತಾನೇ ಇರ್ತೀರಿ, ಏನೋ ಆರೋಪ ಪ್ರಯತ್ನಗಳ ಕಡೆಯಿಂದ, ಆದ್ರೂ ಕೂಡ ನೀವು ಬಿಡಂಗಿಲ್ಲ ಅನ್ಸುತ್ತೆ. ಮೇಡಮ್, ಡಿ ಕೆ ಶಿವಕುಮಾರ್ ಅವರು ಇದನ್ನ ಬಹಿರಂಗವಾಗಿ ಹೇಳಿದರೆ 4-5 ಜನ ಕೂತು ಬಿಟ್ಟು ಇದಕ್ಕೊಂದು ನಾವು ಒಂದು ಅಗ್ರಿಮೆಂಟ್ ಬಂದಿದ್ದೀವಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ವಿ, 2.5 ವರ್ಷ ಸಿದ್ದರಾಮಯ್ಯ ಅವರು ಮುಂದಿನ 2.5 ವರ್ಷ ನನಗೆ ಕೊಡ್ತಾರಂತ ಬಹಿರಂಗವಾಗಿ ಅವರು ಹೇಳಿದಾಗ ನಾವ್ಯಾಕೆ ಬೆಂಕಿ ಹಚ್ಚುನ್ರಿ?
ಆಮೇಲೆ ಶಿವಕುಮಾರ್ ಅವ್ರಿಗಿಂತ ಹೆಚ್ಚಾಗಿ ನೀವೇ ತುಂಬಾ ಕ್ಲೇಮ್ ಮಾಡ್ತಿರಂಗ್ ಕಾಣ್ತಾ ಇದೆ. ಬಿಜೆಪಿ ಅವ್ರಿಗೆ ಬೇಕೇನೋ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ. ರೈಟ್, ನಾನು ಕಂಟಿನ್ಯೂ ಮಾಡ್ತೀನಿ ನಿಮ್ ಜೊತೆ ಹಂಗೆ ಒಂದೇ ಮಾತು ಹೇಳಿ ಮುಗಿಸ್ತೇನೆ. ಇವತ್ತು ರಾಜ್ಯ ಜನತೆ ನಮಗೆ ವಿರೋಧ ಪಕ್ಷದಲ್ಲಿ ಕೂಡಿಸಿದೆ. ವಿರೋಧ ಪಕ್ಷದಲ್ಲಿ ಕುರಿತು ನೀವು ರಚನಾತ್ಮಕವಾಗಿ ನೀವು ವಿರೋಧ ಪಕ್ಷದ ಒಂದು ಪಾತ್ರ ವಹಿಸಿ ಅಂತ ಹೇಳಿದ್ರೆ ಅದನ್ನೇ ಮಾಡ್ತಾ ಇದೀವಿ. ನಮಗೆ ಇವ್ರ ಸರ್ಕಾರದ ಒಂದು ಯಾವುದೋ ಒಂದು ಇದ್ರಲ್ಲಿ ನಮಗೆ ಇಂಟ್ರೆಸ್ಟ್ ಇಲ್ಲ. ಇವ್ರಿಗೆ ಒಂದು ರಾಜ್ಯ ಒಂದು ಮತದಾರ ಏನು ಇವ್ರಿಗೊಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಅದನ್ನ ಇವ್ರು ಮರ್ಯಾದೆ ಕೊಟ್ಟು ಈ ರಾಜ್ಯದಲ್ಲಿ ಒಂದು ಆಡಳಿತ ನಡೆಸಬೇಕು, ಇಲ್ಲಾಂದ್ರೆ ವಿಸರ್ಜನೆ ಮಾಡಿ ಇನ್ನೊಂದ್ಸಲ ಎಲೆಕ್ಷನ್ ಹೋಗುವಂತ ಒಂದು ಇವರೊಂದು ಘೋಷಣೆ ಮಾಡ್ಲಿರಿ ಅಂತ ಈ ಒಂದು ಮಾಧ್ಯಮ ಮುಖಾಂತರ ಹೇಳಿಕ್ ಬಯಸಿನ್ರಿ. ರೈಟ್ ಪ್ರಮೋದ್ ಅವರೇ, ಗಾಟ್ ಇಟ್. ದರ್ಶನ್ ಅವರೇ, ನೀವು ಹೇಳಬೇಕು. ನಿಮ್ಮ ನಾಯಕರೇ, ಕಾಂಗ್ರೆಸ್ನ ಬಹುತೇಕ ನಾಯಕರೇ ಆಗ್ತಿರುವಂಥ ಕೆಲವೊಂದು ರಾಜಕೀಯ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ವಿಡಿಯೋ ರೆಕಾರ್ಡ್ಸೇ ಮಾಧ್ಯಮದ ಹತ್ರ ಇದೆ. ಆ ವಿಡಿಯೋ ರೆಕಾರ್ಡ್ಸ್ನ ಜನ ಕೂಡ ಕಣ್ತುಂಬಿಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಅದು ಹೇಗೆ BJP ಮತ್ತು JDSನ ಅಪಪ್ರಚಾರ ಅಂತ ಕರೆದ್ಬಿಟ್ರಿ? ಸ್ವತಃ ಸಿದ್ದರಾಮಯ್ಯನವ್ರು ಅದು ಹೇಳಿದಾಗ ನಕ್ಬಿಟ್ರು ಜನ ಒಂದ್ಸತಿ. ಇದು ಒಂದು ಕ್ಲಾರಿಫಿಕೇಷನ್. ಇನ್ನೊಂದು, ಪಕ್ಷಕ್ಕಾಗಿ ಈ ಸಲ ವಿಶೇಷವಾಗಿ ಅಧಿಕಾರಕ್ಕೆ ಬರುವುದಕ್ಕೆ ಶ್ರಮಿಸಿದಂಥ ಡಿ.ಕೆ. ಶಿವಕುಮಾರ್ ಅವರ ಬಾಯಲ್ಲಿ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ತಮಗೆ ಏನು ಬೇಕೋ ಆ ಸ್ಟೇಟ್ಮೆಂಟನ್ನು ಕೊಡಿಸುವಲ್ಲಿ ಯಶಸ್ವಿಯಾದರು ಅಂತ ಅನ್ಸುತ್ತಾ? ಮೇಡಮ್, ಫಸ್ಟ್ ಆಫ್ ಆಲ್ ನಮ್ಮ ಏನು ನಾಯಕರುಗಳ ಕೆಲವೊಂದು ಹೇಳಿಕೆಗಳು ಅಂತ ಹೇಳ್ತಾ ಇದ್ರಿ. ಭಾಳ ಮುಖ್ಯವಾಗಿ ಒಂದು ಚರ್ಚೆ ಆಗ್ತಾ ಇದ್ದಿದ್ದು, ದೆಹಲಿಗೆ ಕೆಲವರು ಹೋದರು, ಸೊ ಹೋದವ್ರು ಬಂದವರು ಏನಂದ್ರು ಅಂತೇಳಿ. ಮುಖ್ಯಮಂತ್ರಿಗಳು ಅಂದೊಮ್ಮೆ ರೀಶಫಲ್ ಅನ್ನುವಂಥ ವಿಚಾರ ಹೇಳಿದಾಗ ಇದು ಸರ್ವೇ ಸಾಮಾನ್ಯ, ತಮಗೂ ಒಂದು ಮಂತ್ರಿ ಅವಕಾಶ ಸಿಗ್ಬೋದೇನೋ ಅಂತ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಕೇಳುವಂಥದ್ದು. ಇಲ್ಲೇ ಕೇಳಬಹುದಿತ್ತಪ್ಪ, KPCC ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷರಿದ್ದಾರೆ, ನೀವು ಡೆಲ್ಲಿಗೆ ಹೋಗ್ಬೇಕು ಎಲ್ಲದಕ್ಕೂ ಅಂದ್ರೆ. ಅದು ಕೆಲವೊಂದನ್ನ ಮನೇಲಿ ಚರ್ಚೆ ಮಾಡೋದನ್ನ ಮನೇಲಿ ಚರ್ಚೆ ಮಾಡಬೇಕು, ಅರಮನೇಲಿ ಚರ್ಚೆ ಮಾಡೋದನ್ನ ಅರಮನೇಲಿ ಚರ್ಚೆ ಮಾಡಬೇಕು, ಕಿಚನ್ ಅಲ್ಲಿ ಚರ್ಚೆ ಮಾಡೋದನ್ನ ಕಿಚನ್ ಅಲ್ಲಿ. ನಾಯಕರು ಎಲ್ಲರಿಗೂ ಇದನ್ನೊಂದ್ಸತಿ ಹೇಳ್ಕೊಡಿ. ನೋ ಸೊ ದೇ ವಿಲ್ ಡೂ. ಬಟ್ ಒಂದಂತೂ ಸತ್ಯ, ಇವತ್ತು BJP ಅವರು ನಮ್ಮ ಬಗ್ಗೆ ಏನೋ ಮಾತಾಡೋದಕ್ಕೆ ಹೋಗ್ತಾ ಇದ್ದಾರೆ, ಇವತ್ತು JDSನವರು ನಮ್ಮ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದಾರೆ. ನಾವು ಕಾಂಗ್ರೆಸ್ನವ್ರು ಯಾವತ್ತು ಗೋವಾಕ್ಕೆ ಬಸ್ ಹತ್ತು ಹೋದವರು, ಆಮೇಲೆ ಬಸ್ ಹತ್ತು ಹೋಗಿ ಬಂದಾದ್ಮೇಲೆ ವಚನ ಭ್ರಷ್ಟರಾದವರು ಕಾಂಗ್ರೆಸ್ನವರು ಅಲ್ಲ. ಇತಿಹಾಸದಲ್ಲಿ ಯಾರು ವಚನ ಭ್ರಷ್ಟ ಅನ್ನುವಂಥದ್ದು ಇವತ್ತಿಗೂ ಯಾರಿದ್ದಾರೆ ಅನ್ನುವಂಥದ್ದು ಒಂದು. ಇನ್ನು BJP ಅವ್ರು ಹೇಳ್ತಾ ಇದ್ದಾರೆ, BJP ಅವರ ಅಸ್ತಿತ್ವ ಯಾವ್ಯಾವ ರೀತಿ ಬಂದಿದ್ದಾರೆ, ಅದು 2008 ಇರ್ಬೋದು, 2019 ಇರ್ಬೋದು. 2019ರಲ್ಲಿ ವಿಶೇಷವಾಗಿ ಬಾಂಬೆಗೆ ಹೋದವರೆಲ್ಲ ಯಾಕೆ CD ತಗೊಂಡ್ಬಂದ್ರು, CD ಹೋಗಿ ಯಾಕೆ ಸ್ಟೇ ತಗೊಂಡ್ಬಂದ್ರು, ಎಂತ ಲಜ್ಜೆಗೆಟ್ಟ ರಾಜಕೀಯವನ್ನ BJP ಅವರು ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ. ಅವರು ಯಾವತ್ತೂ ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ 113 ಸೀಟನ್ನು ಪಡೆದ ಇತಿಹಾಸವೇ ಇಲ್ಲ. ಅಲ್ಲ, ನಾನು ಕೇಳಿದ್ದೊಂದು, ನೀವು ಹೇಳೋದೊಂದಾಗುತ್ತಲ್ಲ ಹೆಂಗಿದ್ದು ದರ್ಶನ್ ಅವರೇ, ನಾನು ಹೇಳಿದ್ದಿಷ್ಟೇ. ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಸಂಘಟನಾ ಚತುರ, ಕನಕಪುರ ಬಂಡೆ, ಈ ಕಳೆದ ಬಾರಿಯ 23ರ ಚುನಾವಣೆಯಲ್ಲಿ ಕಾಯ ವಾಚ ಕೆಲಸ ಮಾಡಿದಂಥ ಡಿ.ಕೆ. ಶಿವಕುಮಾರ್ ಅವರ ಬಾಯಲ್ಲಿ ತಮಗೇನು ಬೇಕು ಅದನ್ನು ಹೇಳಿಸ್ಬಿಟ್ರಲ್ಲ. ನೋಡಿ, ಇಲ್ಲಿ ನಮ್ಮದ್ರಲ್ಲಿ ಇಂಟರ್ನಲ್ ಡೆಮಾಕ್ರಸಿ ಇದೆ. ಇದು ಯಾವುದೇ ಒತ್ತಡ ತಂದು ಹೇಳುವಂತ ಅವಶ್ಯಕತೆ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇಡೀ ವಿಶ್ವಕ್ಕೆ ಗೊತ್ತಿರೋದು, ಹೈಕಮಾಂಡ್ಗೂ ಗೊತ್ತಿರೋದು. ಹಾಗೆ ಸಿದ್ದರಾಮಯ್ಯನವರ ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಇಡೀ ವಿಶ್ವಕ್ಕೆ ಅವ್ರದ್ದು ಕೊಡುಗೆಗಳು ಏನೇನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯಾಗಿ ಅಥವಾ ವಿರೋಧ ಪಕ್ಷ ನಾಯಕರಾಗಿ ಪ್ರತಿಯೊಂದು ಗೊತ್ತಿರೋದೆ. ಎರಡು ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದ ಎರಡು ಕಣ್ಣುಗಳಿದ್ದಂತೆ. ಇಲ್ಲಿ ಯಾವುದೇ ಒತ್ತಡವೂ ಇಲ್ಲ, ಮತ್ತಿನ್ನೊಂದು ಏನಿಲ್ಲ. ದಿನನಿತ್ಯ ಮಾಧ್ಯಮದಲ್ಲಿ ಅನೇಕ ವಿಶ್ಲೇಷಣೆಗಳು, ಚರ್ಚೆಗಳು ನಡೆಯುತ್ತಿದ್ದರೂ ಶಿಡ್ಲಾಘಟ್ಟ ಉದಾಹರಣೆಗೆ ನಾವು JDSನವ್ರಿಗೇನು ಕೊಟ್ಟಿಲ್ಲ ಅಂತಂದ್ರೆ, ಶಿಡ್ಲಾಘಟ್ಟದಲ್ಲಿ JDS MLA ಮೊನ್ನೆ 2,000 ಕೋಟಿ ರೂಪಾಯಿದು ಕಾರ್ಯಕ್ರಮದ ಶಂಕುಸ್ಥಾಪನೆ ಇಬ್ರು ನಾಯಕರು ಒಟ್ಟಿಗೆ ಹೋಗಿ ಮಾಡಿ ಬಂದ್ರು. ಕ್ಯಾಬಿನೆಟ್ ಮೀಟಿಂಗ್ ಇಬ್ರು ಒಟ್ಟಿಗೆ ಹೋಗಿ ಮಾಡಿ ಬಂದ್ರು. ನಿನ್ನೆ ಅಂಗನವಾಡಿ ಕಾರ್ಯಕರ್ತರ ಕಾರ್ಯಕ್ರಮ, ಇವತ್ತು ಬ್ರೇಕ್ಫಾಸ್ಟ್ ವಿಶೇಷವಾಗಿ ಕಂಡ್ರು ಸಹ ನಿನ್ನೆ ಮಧ್ಯಾಹ್ನ ಅಂಗನವಾಡಿ ಕಾರ್ಯಕರ್ತರ ಕಾರ್ಯಕ್ರಮ ಮುಗಿಸಿ ಇಬ್ರು ಒಟ್ಟಿಗೆ ಊಟನೂ ಮಾಡಿದ್ರು. ನಮ್ಮ ನಾಯಕರು ಆದ್ರೂ ತೆರೆ ಹಿಂದೆಯಲ್ಲಿ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ವರ್ಡ್ ಪವರ್ ಇಸ್ ಅ ವರ್ಡ್ ಪವರ್, our word to Karnataka is not a slogan, it means the word to us. Your right question. ಏನಿದ್ರ ಮೀನಿಂಗ್ಸ್? ಇದು ಸಂವಿಧಾನ ಏನು ದಿನಾಚರಣೆ, ಸಂವಿಧಾನ ರಕ್ಷಣಾ ದಿನಾಚರಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಮಾತನಾಡುವಾಗ ಇಂದಿರಾ ಗಾಂಧಿಯವರ ಆ ಕೋಟ್ ಪದ ಅನ್ನುವಂಥ ಕೋಟನ್ನು ಮಾಡಿ ಭಾಷಣ ಮಾಡಿದ್ರು. ಸೊ ಸಾಮಾನ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರು ಅಥವಾ ಯಾವುದೇ ನಾಯಕರ ಒಂದು ಭಾಷಣ ಆದಮೇಲೆ ಅದೊಂದು ಪಾಂಪ್ಲೆಟ್ ಮಾಡಿ ಅವರವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಹಾಗೆಯೇ ಸಿದ್ದರಾಮಯ್ಯನವರು ನಾವು ನುಡಿದಂತೆ ನಡೆದಿದ್ದೀವಿ, ಜನರಿಗೆ ನಾವೇನು ಮಾತು ಕೊಟ್ಟಿದ್ದೀವಿ
ಅದನ್ನ ತಲುಪಿಸಿದೀವಿ ಅಂತಾನು ಅವರು ಹೇಳಿದ್ದಾರೆ. ನಮಗೂ ಅರ್ಥ ಆಯ್ತು ಬಿಡಿ ಈಗ. ಅಲ್ಲಲ್ಲ, ರಾಜಕೀಯ ಅಂದ್ರೆ ರಣರೋಚಕವಾಗಿ ಇರಲೇಬೇಕು, ಕೆಲವೊಂದು ಮಾಧ್ಯಮಗಳು ಸುದ್ದಿ ಮಾಡ್ಲೇಬೇಕಲ್ಲ. ಅದ್ರ ಜೊತೆಗೆ ಮೇಡಮ್, ಇವತ್ತು ನಮ್ದು ಪದ್ಮನಾಭ ನಗರದ ಮನೆಯಲ್ಲಿ ಆಗುವಂತ ಯಾವುದು ಚರ್ಚೆಗಳ ಅಲ್ಲ. ನಮಗೆ ಈ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಗ್ಗೆ JDS ವಕ್ತಾರರು ಮಾತಾಡಿದ್ರು. ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು AICC ಅಧ್ಯಕ್ಷರು, ನಿಜ. ಹಾಗೇನೆ ನಮ್ಮ ಹೈಕಮಾಂಡ್ ಅಂದ್ರೆ CWC ಇದೆ, ಅಲ್ಲಿರ್ತಕ್ಕಂಥ ಎಲ್ಲಾ ನಾಯಕರು ಕೂತು, ಉದಾಹರಣೆ DK ಶಿವಕುಮಾರ್ ಅವರು ಮೊನ್ನೆ ಒಂದು ಮಾತು ಹೇಳ್ತಾರೆ, ನಾನು KPCC ಅಧ್ಯಕ್ಷ ಆದ್ರೂ ಸಹ MLC ಯಾರ್ದಾರು ಲೀಸ್ಟ್ ಕಳಿಸ್ಬೇಕಂದಾಗ ಮುಖ್ಯಮಂತ್ರಿಯವ್ರನ್ನೂ ಕೇಳ್ತೀನಿ, ಶಾಸಕರುಗಳನ್ನೂ ಕೇಳ್ತೀನಿ, ಕಾರ್ಯಾಧ್ಯಕ್ಷಗಳನ್ನೂ ಕೇಳ್ತೀನಿ, ಮತ್ತೆ ಶಾಸಕರುಗಳನ್ನೂ ಕೇಳಬೇಕಾಗುತ್ತೆ. ಎಲ್ಲರ ಒಮ್ಮತದ ನಿರ್ಧಾರ ಅಂತ ಬರ್ತದೆ. ಹಾಗೇನೆ ನಮ್ಮ ಕಾಂಗ್ರೆಸ್ನಲ್ಲೂ ಒಂದು ಕುಟುಂಬ, ತುಂಬು ಕುಟುಂಬ ಇದೆ. ಅನಾವಶ್ಯಕ ಈ ಚರ್ಚೆಗಳೆಲ್ಲ ಬರ್ತಾ ಹೋಯ್ತು. ಬಿಜೆಪಿ ವಕ್ತಾರರು ಮಾತಿಗೂ ಶುರುಗೂ ಒಂದು ಪದ ಹೇಳಿದ್ರು, ಏನು ಕರಿ ಕಲರ್ದೇನೋ ಟಿ ಶರ್ಟ್ ಹಾಕೋ ಬಂದಿದ್ದೀನಿ ಅಂತ. ಅಣ್ಣ, ನಾನು ಕರಿ ಕಲರ್ದ ಶರ್ಟ್ ಹಾಕೋ ಬಂದಿದ್ದೀನಿ. ಇದ್ರದ್ದು ಅರ್ಥ ಏನಂತಂದ್ರೆ, ನಿಮ್ಮ ಕೇಂದ್ರ ಸರ್ಕಾರ ನಾಡಿಗೆ ಮಾಡಿರ್ತಕ್ಕಂಥ ದ್ರೋಹವನ್ನ ವಿರೋಧಿಸಿ ನಾನು ಕಪ್ಪು ಕಲರ್ ಬಟ್ಟೆನ ಹಾಕೋ ಬಂದಿದ್ದೀನಿ. ನಮ್ಮ ತೆರಿಗೆ ಹಣ 2,20,000 ಕೋಟಿ ಬಗ್ಗೆ ಮಾತಾಡಿ ಅಣ್ಣ. ನಮ್ಮ ಭದ್ರಾ ಮೇಲ್ದಂಡೆಗೆ 5,400 ಕೋಟಿ ರೂಪಾಯಿ ಮಾತಾಡಿ ಅಣ್ಣ. ನಮ್ಮ ಪೆರಿಪಲ್ ರಿಂಗ್ ರೋಡ್ಗೆ 3,000 ಕೋಟಿ ಮಾತಾಡಿ ಅಣ್ಣ. ನಮ್ಮ ಏನೋ ಕೆರೆಕಟ್ಟೆ ಅಭಿವೃದ್ಧಿಯ 3,000 ಕೋಟಿ ಬಗ್ಗೆ ಮಾತಾಡಿ ಅಣ್ಣ. ನಮ್ಗೆ ಬರಬೇಕಾದಂತಹ ಏನು ನೆರೆ ಪರಿಹಾರ 12,500 ಕೋಟಿ ರೂಪಾಯಿ, ನಮಗೆ ಬರಬೇಕಾದಂತಹ ಬರ ಪರಿಹಾರ 18,000 ಕೋಟಿ ರೂಪಾಯಿ. ಮೊನ್ನೆ ಮಹಾರಾಷ್ಟ್ರಕ್ಕೆ 1,546 ಕೋಟಿ ಕೊಡ್ತಾರಂತೆ, ಕರ್ನಾಟಕಕ್ಕೆ 384 ಕೋಟಿ ಅಂತೆ. ಈ ಮಲ್ತಾಯಿ ಧೋರಣೆಗಳು ಇವತ್ತು ಮೇಕೆದಾಟುದಾಗಿರ್ಬೋದು, ಮಹದಾಯಿದಾಗಿರ್ಬೋದು, ಕ್ಲಿಯರೆನ್ಸ್ ಕೊಡದೇ ಕೇಂದ್ರ ಸರ್ಕಾರ ನಾಡಿಗೆ ದ್ರೋಹ ಮೋಸ ಮಾಡ್ತಾ ಇದೆಯಲ್ಲ, ಅದನ್ನೂ ಧಿಕ್ಕರಿಸಿ ನಾನು ಕರಿ ಕಲರ್ ಬಟ್ಟೆನೆ ಹಾಕೋ ಬಂದಿದ್ದೀನಿ ಅಣ್ಣ. ಜೊತೆಗೆ ಅವ್ರೇನೋ ಪೋಕ್ಸೋ ಅಂದ್ರು. ಪೋಕ್ಸೋ ಯಾರ ಹೆಸರು ಮೇಲಿದೆ? ಶ್ರೀಮಾನ್ಯ ಯಡಿಯೂರಪ್ಪನವ್ರ ಮೇಲೆ. 2 ಜನ ಮಾಜಿ ಮುಖ್ಯಮಂತ್ರಿಗಳು ಸಿಡಿಗೆ ಸ್ಟೇ ತಂದಿದ್ದಾರೆ ಬಿಜೆಪಿನವರು. ಇವರಿಂದ ಯಾವ ನೈತಿಕತೆ ಪಾಠ ಅನ್ನುವಂಥದ್ದು ನಮ್ಮ ವಿಚಾರ ಇರ್ತಕ್ಕಂಥದ್ದು. ಹಾಗೇನೆ ಇವತ್ತು ನಮ್ಮ ನಾಯಕತ್ವದ ಬಗ್ಗೆ ಮಾತನಾಡುವಂತ ಬಿಜೆಪಿ, ನೀವು 1 ವರ್ಷದಿಂದ ನನಗೆ ನವೆಂಬರ್ 26 ಅಂತ ಕೇಳಿದ್ರಿ, ನಾನು ಉತ್ತರ ಕೊಡ್ತಾನೂ ಬಂದಿದ್ದೆ. ಆದ್ರೆ 1 ವರ್ಷದಿಂದ ಅವ್ರದ್ದೊಂದು ಯಾವುದೋ ಚುನಾವಣೆ ಆಗುತ್ತೆ, ವಿಜಯೇಂದ್ರ ಬದಲಾಗ್ತಾರೆ ಅಂತಂದ್ರು. 2 ಭಾಗಗಳು ಆಯ್ತು. ಅವ್ರ ಮನೆನೇ 3 ಬಾಗ್ಲಾಗಿದೆ, 100 ಬಾಗ್ಲಾಗಿದೆ. ಅಶೋಕ್ ಅವ್ರನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ. ಇಂಥವ್ರಿಂದ ಯಾವುದೇ ನೀತಿಯ ಪಾಠದ ಅವಶ್ಯಕತೆ ಕಾಂಗ್ರೆಸ್ಗಿಲ್ಲ. ಕಾಂಗ್ರೆಸ್ ತುಂಬು ಕುಟುಂಬ. ಇವತ್ತು ನಮ್ಮ ನಾಯಕರು ಕೂತು ಮಾತನಾಡುವಾಗ ಆ ಕ್ಲೈಮ್ಯಾಕ್ಸ್ ಅಂತ ಇದೆಯಲ್ಲ, ಆ ಮಾತಲ್ಲೇ ಇತ್ತು, ಆ ನಗುವಲ್ಲೇ ಎಲ್ಲ ಉತ್ತರ ಇತ್ತು. ನಮ್ಮದು ತುಂಬಿದ ಕುಟುಂಬ. ರೈಟ್ ಬಾಬು ಸರ್, ನೀವು ಹೇಳಬೇಕು ತಾತ್ಕಾಲಿಕ ಬ್ರೇಕ್ ಅಂತ ಅನ್ಸುತ್ತಾ, ಅಥವಾ ಒಂದು ಕನ್ವಿನ್ಸಿಂಗ್ ಪಾರ್ಟ್ ಅಂತ ಡೆಫಿನೆಟ್ಲಿ ನಡೆಯುತ್ತೆ? ಯಾಕಂದರೆ ಇಬ್ಬರು ಘಟಗಳೇ. ಇಲ್ಲ, ಇದು ಮುಂದುವರಿಲಿ, 28ಕ್ಕೆ ನಿಮ್ಮ ಹೆಸರಲ್ಲೇ ಹೋಗೋಣ DK ಶಿವಕುಮಾರ್ ಅವರೇ, ಯಾಕೆ ಆ ಥರ ಈ ಥರದ್ದೇನಾದ್ರು ಟಾಕ್ ಆಗಿರ್ಬೋದು? ತಮಗೆ ನಾನು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೀನಿ, ಈ ರಾಜ್ಯದಲ್ಲಿ ಸಂಪೂರ್ಣವಾದಂಥ ಬಹುಮತ ಅವರು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಪ್ರತಿಪಕ್ಷಗಳಾಗಿರ್ಬೋದು, ವಿರೋಧ ಪಕ್ಷಗಳು ಇವ್ರನ್ನ ಇಳಿಸೋದಕ್ಕೆ ಯಾವುದೇ ಕಾರಣಕ್ಕೂ ಸದ್ಯಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಇಲ್ಲ. ಮಾನ್ಯ ವಕ್ತಾರರೇ, ಕಾಂಗ್ರೆಸ್ ವಕ್ತಾರರೇ, ನಿಮ್ಗೆ ಹೇಳ್ತಾ ಇದ್ದೀವಿ, ನಾವೆಲ್ಲೂ ಕೂಡ ಸರ್ಕಾರಗಳನ್ನು ಬೀಳಿಸ್ತೀವಿ, ಮತ್ತೊಂದು ನಾವು ಹೇಳಿಲ್ಲ. ನೀವು ಯಾವೊಂದು ಜಾತ್ಯತೀತ ನಿಲುವುಗಳ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಪ್ರತಿಪಾದನೆ ಮಾಡಿದ್ರಿ. ನಿಮ್ಮ ಸ್ವಾರ್ಥಕ್ಕಾಗಿ ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ಯಾವ ಮಟ್ಟಕ್ಕೆ ತಂದಿದ್ದೀರಾ? ಸ್ವಾಮೀಜಿಗಳನ್ನ ಬೀದಿಗೆ ಇಳಿಸಿದ್ದೀರಾ, ಜಾತಿ ವಿಚಾರಗಳನ್ನ ತೆಗಿತೀರಾ, ನಾವು ಈ ಸಮುದಾಯಗಳ ಕೈಯಲ್ಲಿ ಪ್ರೊಟೆಸ್ಟ್ ಮಾಡಿಸ್ತೀರಾ. ಯಾವ ನಿಮ್ಮ ಜಾತ್ಯತೀತ ನಿಲುವಿದೆ ನಿಮ್ಮ ಹತ್ರ? ನಾಚಿಕೆ ಆಗ್ಬೇಕಾಗುತ್ತೆ ನಿಮಗೆ. ನಿಮ್ಮ ಯಾವೊಂದು ಇಲ್ಲಿ ಇರ್ತಕ್ಕಂಥ ಮಂತ್ರಿಗಳಾಗಿರ್ಬೋದು, MLAಗಳಾಗಿರ್ಬೋದು, ಡೆಲ್ಲಿಗೆ ಹೋದಾಗ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಒಬ್ರು DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗಬೇಕು ಅಂತ ಕೊಟ್ಟಿದ್ದಾರೆ, ಇನ್ನೊಬ್ರು ಹೇಳ್ತಾರೆ ಇಲ್ಲ ಸಿದ್ದರಾಮಯ್ಯನವ್ರು ಮುಂದುವರಿಬೇಕು ಅಂತ ಹೇಳಿ. ಇವತ್ತು ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥ ಅವ್ರು ಇರ್ಲಿ ಅಂತ ಹೇಳಿ, ಇವ್ರು ಇರ್ಲಿ ಅಂತ ಹೇಳಿ. ನೀವು ಹೇಳಿದ 2 ಪಾಯಿಂಟಿಗೆ ಉತ್ತರ ಇಲ್ಲೇ ಇದೆ. ಕಾಂಗ್ರೆಸ್ನವ್ರು ಹೇಳೋದು ಇಷ್ಟೇ, ಫುಲ್ ಮ್ಯಾಂಡೇಟ್ ತಗೊಂಡು ಸರ್ಕಾರ ರಚನೆ ಮಾಡುವಂತ ಸಾಮರ್ಥ್ಯ ಬಿಜೆಪಿಗೂ ಇಲ್ಲ, JDSಗೂ ಇಲ್ಲ. ನಿಮ್ಮಂತವ್ರು ಈಗ ಸಿಕ್ಕಿರುವಂತ ಮ್ಯಾಂಡೇಟ್ ಬಗ್ಗೆ ಅದ್ ಹೆಂಗ್ ಉಲ್ಲೇಖ ಮಾಡ್ತೀರಿ? ನೀವು ಹಿಂಬದಿ ರಾಜಕಾರಣ ಮಾಡ್ಕೊಂಡು ಸರ್ಕಾರ ಪತನ ಆಗ್ಬೋದೇನೋ, ಇಲ್ಲೊಂದು 10 ಜನ, ಅಲ್ಲೊಂದು 20 ಜನ, ಇಲ್ಲೊಂದು 10 ಜನ ಸಿಕ್ಕರೆ ನಾವು BJP JDS ಜೊತೆ ಕಾಂಗ್ರೆಸ್ನಿಂದ ಬಂದವರು ಸೇರ್ಕೊಂಡ್ಬಿಟ್ಟು ಸರ್ಕಾರ ರಚನೆ ಮಾಡ್ಬೋದು ಅಂತ ಕಾಯ್ಕೊಂಡು ಕೂತಿದ್ರಿ ಅಂತಾನೂ ಹೇಳ್ತಾರೆ. ಸೇಮ್ ಟೈಮ್ ಸ್ವಾಮೀಜಿಗಳ ಬಗ್ಗೆ ಮಾತಾಡಿದ್ರಿ ಅಂತ ಎಕ್ಸಾಂಪಲ್ ನೀವು ಸೆಟ್ ಮಾಡಿ ಬಹಳ ಇಟ್ಬಿಟ್ಟಿದ್ದೀರಲ್ಲ, ನೀವು ಅವ್ರ ಬಗ್ಗೆ ಹೆಂಗೆ ಟೀಕೆ ಮಾಡ್ತೀರಿ? ಒಂದು ನಿಮಿಷ ನೀವು ಜಾತ್ಯತೀತ ನಿಲುವುಗಳ ಬಗ್ಗೆ ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ನೀವು ಎಲ್ಲ. ಶ್ರೀಮಾನ್ ದೇವೇಗೌಡರು ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇರ್ತಾರೆ, ಎಲ್ಲಾ ಜಾತಿಗಳಿಗೆ ಸಮಾನ ಹಕ್ಕುಗಳು ಕೊಡಬೇಕು ಅಂತಕ್ಕಂಥದ್ದನ್ನ ಬಾಯಿ ಮಾತಲ್ಲ ಮಾಡಿ ತೋರಿಸಿದ್ದಾರೆ. ನಾವು ಯಾವತ್ತೂ ಕೂಡ ಈ ಜಾತಿಯವರೆದ್ದು ಇಲ್ಲಿ ಪ್ರೊಟೆಸ್ಟ್ ಮಾಡಿ, ಆ ಜಾತಿಯವರೆದ್ದು ಅಲ್ಲಿ ಪ್ರೊಟೆಸ್ಟ್ ಮಾಡಿ ಅಂತೇಳಿ. ಮೇಡಮ್, ಇನ್ನು ನೀವು ತಾವು ಕೂಡ ಮಾತಾಡ್ತಾ ಇದ್ದೀರಾ, ಮಾನ್ಯ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾರೆ, ಇವೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತಕ್ಕಂಥದ್ದನ್ನ ದಯಮಾಡಿ ನೀವು ಸೃಷ್ಟಿ ಮಾಡಿರ್ತಕ್ಕಂಥದ್ದಂತೆ. ಮತ್ತೆ ಅನುದಾನದ ವಿಚಾರದಲ್ಲಿ ನಮ್ಮ ಮನೆ ವಕ್ತಾರರು ಮಾತಾಡ್ತಾ ಇದ್ರು, ಸ್ವಾಮಿ ನಾವೆಲ್ಲ ಹೇಳಿ
ಹೇಳಿದ್ದು ನಿಮ್ಮ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ MLA-ಗಳೇ ಯಾವೊಂದು ಉಚಿತಗಳು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ನಿಮ್ಮ ಶಾಸಕರುಗಳೇ. ಮತ್ತೆ ಇನ್ನೊಂದು ಅನೇಕ ಸಂದರ್ಭಗಳಲ್ಲಿ ಇವರು ವಚನ ಭ್ರಷ್ಟತೆ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಇವತ್ತು ನಾವು ಬಹಿರಂಗವಾಗಿ ದಿನ ಬೆಳಗಾದ್ರೆ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಹೇಳ್ತಾ ಇರೋದು ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅಂತಕ್ಕಂಥದ್ದು ಹೇಳ್ತಾ ಇರ್ತಕ್ಕಂಥ ನಿಮ್ಮ ನಾಯಕರು. ಹೋಗಿ ನಿಮ್ಮ ನಾಯಕರನ್ನ ಕೇಳ್ಕೊಡ್ರಿ ವಚನ ಭ್ರಷ್ಟತೆ ಬಗ್ಗೆ. ನಮ್ಮ ಬಗ್ಗೆ ಯಾಕೆ ಮಾತಾಡ್ತೀರಾ? ದ್ವಂದ್ವ ನಿಲುವುಗಳು ನಮ್ಮಲ್ಲೂ ಗುಂಪುಗಾರಿಕೆ. ನಾನು ಅನೇಕ ಸಂದರ್ಭಗಳಲ್ಲಿ ಬಡ್ಕೊಂಡೆ ಇದೇ ವೇದಿಕೆಯಲ್ಲಿ. ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ ಅಂತ ಬಹಿರಂಗವಾಗಿ ತೋರಿಸ್ತಾ ಇದ್ದೀರಾ. ಹೈಕಮಾಂಡ್ ನಮ್ಗೆ ಫೈನಲ್ ನಿರ್ಧಾರ ಅಂತ 1000 ಸತಿ ಹೇಳ್ತೀರಾ. ರಾಷ್ಟ್ರೀಯ ಅಧ್ಯಕ್ಷ ನೀವು ಗೌರವನೇ ಕೊಡೋದಿಲ್ಲ. ಮತ್ತೆ CWC ಏನೋ ಮಾತಾಡಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅವ್ರು ಹೇಳ್ತಾರೆ ಅವತ್ತು ಸೋನಿಯಾ ಗಾಂಧಿ ಅವರು ಮುಂದೆ ನಾವು ಮಾತಾಡಿದ್ರು ಮಿಕ್ಕಿದವ್ರು ಇರಲಿಲ್ಲ ಅಂತೇಳಿ. ಹಾಗಾದ್ರೆ ನೀವು ಯಾರನ್ನ ಇಟ್ಕೊಂಡು ನೀವು ಮೀಟಿಂಗ್ಗಳು ಮಾಡ್ತಾ ಇದ್ದೀರಾ? ನಿಮ್ಮ ಹೈಕಮಾಂಡ್ ಏನಿದೆ ಅಂತಕ್ಕಂಥದ್ದು ಒಂದು. ಮತ್ತೆ ಮೇಡಮ್ ಇನ್ನೊಂದು ಮುಖ್ಯವಾದಂಥದ್ದು, ಕೊಟ್ಟ ಮಾತಿನಂತೆ ನಡ್ಕೋಬೇಕು ಅಂತಕ್ಕಂಥ ನಾವು ಹೇಳಿದ್ವಾ? ಯಾರಿಗೆ ಮಾತು ಕೊಟ್ಟಿದ್ರು? ಹಾಗಾದ್ರೆ ಮಾತು ಕೊಟ್ಟಿದ್ರು ಅಂತಕ್ಕಂಥ ನಿಜ ಆಗೋದಾದ್ರೆ ಯಾಕೆ ಇವತ್ತು ತನಕ ಒಪ್ಕೊಂತ ಇಲ್ಲ ಕೊಟ್ಟ ಮಾತಿನ ವಿಷಯದಲ್ಲಿ? ಮತ್ತೆ ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಆಲ್ರೆಡಿ ಒಂದು ಮಾತನ್ನು ಹೇಳಿದ್ದೆ. ಇದೇ ಶ್ರೀಮಾನ್ ಮಾನ್ಯ DCM ಅವರು ಆಗ ಒಂದು ಯಾವುದು ಹಿಂದುತ್ವಾಸ್ತ್ರವನ್ನು ಬಳಕೆ ಮಾಡ್ತಾರೆ ಮಧ್ಯದಲ್ಲೇ, ಮುಂದಿನ ದಿನಗಳೇನಾದ್ರೂ ಆದರೆ ನಿಮಗೆ ಈ ರೀತಿ ಮಾಡ್ತೀನಿ ಅಂತೇಳಿ. ಅದಾದ ನಂತರ 2ನೇ ಪಾರ್ಟಲ್ಲಿ ಬರ್ತಾರೆ ಸಂಖ್ಯಾಬಲಕ್ಕೆ. ಯಾರು ಜೈಲಿಗೆ ಏನಕ್ಕೆ ಹೋಗಿದ್ರಿ? ಜೈಲ್ ನೋಡಕ್ಕೆ ಹೋಗಿದ್ರೆ ನೀವು? ಏನಕ್ಕೆ ಹೋಗಿದ್ರಿ? MLA-ಗಳನ್ನ ಕರ್ಸ್ಕೊಂಡ್ಬಿಟ್ಟು ಗುಂಪುಗಾರಿಕೆ ಮಾಡಲಿಲ್ವಾ? ಏನಕ್ಕೆ ಮಾಡಿದ್ರಿ? ಹಾಗಾದ್ರೆ ನೀವು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ನಿಲುವುಗಳು ಕರೆಕ್ಟ್ ಆಗಿರಲಿ. ಜಾತ್ಯತೀತ ಜನತಾದಳ ಯಾವುದೇ ಕಾರಣಕ್ಕೂ ಶ್ರೀಮಾನ್ ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ನೀವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಪ್ರತಿಯೊಂದು ಹೆಜ್ಜೆಗೂ ನಾವು ಎತ್ತಿ ತೋರಿಸ್ತಾ ಇದ್ದೀವಿ. ಸರಿಯಾಗಿ ನಡ್ಕೊಳ್ಳಿ ಅಂತಕ್ಕಂಥದನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳಿಸ್ತಕ್ಕಂಥ ಆಸೆ ನಮ್ಗೆ ಇಲ್ಲವೂ ಇಲ್ಲ. ಅದು ನೀವು ಬೀಳಿಸ್ಕೊಂಡ್ರೆ ನಿಮ್ಮ ಕರ್ಮ, ನಾವೇನು ಮಾಡೋಕ್ಕಾಗೋದಿಲ್ಲ. ನಿಮ್ಮ ಸ್ವಯಂಕೃತ ಅಪರಾಧಕ್ಕೆ ನಾವು ಕಾರಣ ಅಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ. ನಮ್ದಿರ್ತಕ್ಕಂಥ ಗುರಿ ಒಂದೇನೆ, ಈ ರಾಜ್ಯದ ಅಭಿವೃದ್ಧಿ ನಿಮ್ಮ ಕೈಲಿ ಆಗಲ್ಲ ಅಂತಂದ್ರೆ ಬಿಟ್ಟೋಗಿ ನಾವು ನಡೆಸ್ತೀವಿ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇರುವಂತಹ ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಅವರು ಇದುವರೆಗೆ ಆಗಿದ್ದಂತಹ ಪ್ರಹಸನವನ್ನು ಬಿಟ್ಟು ಇನ್ನು 2.5 ವರ್ಷಗಳ ಕಾಲಾವಕಾಶ ಇದೆ. ಅಭಿವೃದ್ಧಿಯತ್ತ ಗಮನ ಹರಿಸಿದ್ರೆ 28ಕ್ಕೆ ನೀವು ಬರಬೇಕು ಅಂತ ಅನ್ಕೊಂಡಿದ್ರಲ್ಲ, ಅದು ಸಾಧ್ಯ ಆಗುತ್ತೆ. ಈಗ 2.5 ವರ್ಷ ಹೆಂಗೆ ನಡೀತು ಹಾಗೆ ಏನಾದ್ರು ಮುಂದುವರಿತಿತ್ತು ಅಂತ ಹೇಳಿದ್ರೆ ಜನಸಾಮಾನ್ಯರ ಕೈಲೇ ಇರುವುದು ಆ ಒಂದು ಪವರ್. ಹಾಗಾಗಿ ನಿಮ್ಮ ನಿರ್ಧಾರ, ನಿಮ್ಮ ಅಧಿಕಾರದ ನಿರ್ಧಾರವನ್ನು ಜನಸಾಮಾನ್ಯರೇ ಮಾತಾಡ್ತಾರೆ, ಮಾಡ್ತಾರೆ. ಅದರ ಬಗ್ಗೆ ಇನ್ನಷ್ಟು ಮಾತಾಡ್ತಾ ಹೋಗೋಣ. ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಪ್ರಮೋದ್ ಅವರೇ, ನೀವು ಹೇಳಬೇಕು, ಕಳೆದ 2.5 ವರ್ಷಗಳ ಆಡಳಿತವನ್ನು ನೀವು ಗಮನಿಸಿದ್ದೀರಿ. ಈ ರೀತಿಯ ವೈಫಲ್ಯವನ್ನು ಏನಾದರೂ ಕಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಆಡಳಿತ ಪಕ್ಷಕ್ಕಿಂತ ಹೆಚ್ಚಾಗಿ ಪ್ರತಿಪಕ್ಷ ಕಾರಣ ಆಗುತ್ತೆ. ನಿಮ್ಮ 2 ಗಂಟೆ ಅಥವಾ 2 ದಿವಸದ ಪ್ರತಿಭಟನೆಯಿಂದ ಯಾವುದನ್ನು ಸರಿ ಮಾಡೋದಕ್ಕೆ ಆಗೋದಿಲ್ಲ. 2.5 ವರ್ಷ ಆಗೋಯ್ತು. ಇನ್ನು 2.5 ವರ್ಷ ಆದರೂ ಸರಿಯಾದ ದಿಕ್ಕಿನಲ್ಲಿ ಆಡಳಿತ ಪಕ್ಷ ಕೆಲಸ ಮಾಡೋ ನಿಟ್ಟಿನಲ್ಲಿ ನೀವು ಪ್ರತಿಪಕ್ಷವಾಗಿ ಏನು ಮಾಡ್ತೀರಿ? ಮೂಡಾ ಹಗರಣದಲ್ಲಿ 14 ಸೈಟ್ ಅನ್ನ ವಾಪಸ್ ಕೊಟ್ಟಂತ ಸಿದ್ದರಾಮಯ್ಯ ಅವರು, ಆ ಹೋರಾಟ ಮಾಡಿದವರು ಭಾರತೀಯ ಜನತಾ ಪಾರ್ಟಿ ಮತ್ತು NDA. ವಾಲ್ಮೀಕಿ ಹಗರಣದಲ್ಲಿ 162 ಕೋಟಿ ಅಂತ ನಾವು ಹೇಳಿದಾಗ ಸಿದ್ದರಾಮಯ್ಯ 80-90 ಕೋಟಿ ಹಗರಣ ಆಗಿದೆ ಅಂತ ಒಪ್ಕೊಂಡದ್ದು. ಅದನ್ನ ಆ ಒಂದು ಕಾರ್ಯರೂಪಕ್ಕೆ ತಂದಿದ್ದಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು NDA. ಮತ್ತೆ ಎಲ್ಲೆಲ್ಲಿ ಹಗರಣಗಳು ನಡೆಯುತ್ತೆ ಅವಾಗ ಈ ರಾಜ್ಯದ ಜನರ ಮುಂದೆ ಈ ಒಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮುಖವಾಡನ್ನ ಕಳ್ಸುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಮಾಡ್ತಾರೆ. ಮುಖ್ಯಮಂತ್ರಿಗಳು 14 ಸೈಟ್ ಕೊಟ್ಟ ಬೆನ್ನಲ್ಲೇ ಖರ್ಗೆ ಫ್ಯಾಮಿಲಿನೂ ಅವ್ರ 6 ಸೈಟ್ಗಳನ್ನ ವಾಪಸ್ ಕೊಡ್ತು. ನಿಮ್ಗೆ ನೆನಪಿರ್ಬೇಕು. ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ಲಸ್ NDA ಅಂತ ಏನ್ ಹೇಳ್ತೀವಿ, ಇದು ಅಗದಿ ರಚನಾತ್ಮಕವಾಗಿ, ಅಗದಿ ಸಕಾರಾತ್ಮಕವಾಗಿ ಏನೊಂದು ರಾಜ್ಯದ ಜನತೆ ನಮಗೇನೊಂದು ಅವಕಾಶ ಕೊಟ್ಟಿದೆ, ವಿರೋಧ ಪಕ್ಷದಲ್ಲಿ ನೀವು ಕೆಲಸ ಮಾಡಿ ಅಂತ, ಅದನ್ನ ಅಗದಿ ಅಭೂತಪೂರ್ವವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇದರಲ್ಲಿ 2ನೇ ಮಾತೇ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಚುರುಕಾಗಿ ಕಾಂಗ್ರೆಸ್ ಏನಾರ ಕೆಲಸ ಮಾಡ್ತಾ ಇದೆ, ಇವತ್ತು ಯಾರಿಗಾರ ಹೆದರಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಅದು ಪ್ರತಿಪಕ್ಷವಾದ NDA ಮೈತ್ರಿಕೂಟಕ್ಕೆ ಹೆದರಿ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮತ್ತು ವಿರೋಧ ಪಕ್ಷದ ನಾಯಕರಾದ ಶ್ರೀ R ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಇವತ್ತು
ಅಗದಿ ಒಂದು ರಚನಾತ್ಮಕವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ ರೀ. ಇವತ್ತು ರಾಜ್ಯದ ಜನ ಯಾವಾಗರ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತೊಲಗುತ್ತೆ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ NDA ಸರ್ಕಾರ ಮತ್ತೆ ಕರ್ನಾಟಕದಲ್ಲಿ ಬರುತ್ತೆ ಅಂತ ಕಾಯ್ಕೋತ್ ಕೂತಂತ ಈ ಒಂದು ಜನರಿಗೆ ನಾ ಈ ಒಂದು ಮಾಧ್ಯಮ ಮುಖಾಂತರ ಹೇಳಿಕ್ ಬಯಸ್ತೀನಿ, ಆದಷ್ಟು ಬೇಗನೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ತೊಲಗುತ್ತೆ, ಮತ್ತೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ NDA ಸರ್ಕಾರ ಸ್ಥಾಪನೆ ಆಗುತ್ತೆ ಅಂತ ಈ ಮಾಧ್ಯಮ ಮುಖಾಂತರ ಹೇಳಿಕ್ ಬಯಸ್ತೀನಿ. ಯಾವಾಗ ಈಗ ಇವ್ರಿಗೆ 2.5 ವರ್ಷ ಕಂಪ್ಲೀಟ್ ಮಾಡಕ್ ನೀವು ಬಿಡಂಗಿಲ್ಲ, ನೀವು 28ಕ್ಕೆ ಕಂಟೆಸ್ಟ್ ಮಾಡಲ್ಲ, ಫುಲ್ ಮ್ಯಾಂಡೇಟ್ ತಗೊಳ್ಳಲ್ಲ, ನೀವು ಇಲ್ಲೇ ಏನಾದ್ರು ಹಿಂಬದಿಲಿ ಅಲ್ಲೊಂದ್ 20 ಜನ ಇಲ್ಲೊಂದ್ 10 ಜನ ಬಂತು ಅಂದ್ರೆ ನೀವೇ ಸರ್ಕಾರ ರಚನೆ ಮಾಡದ? ಜನರ ಮ್ಯಾಂಡೇಟ್ ಬೇಡ? ಇಲ್ಲ ಮೇಡಮ್, ಕೇಳ್ರಿ, ಈ ಒಂದು ಕಾಂಗ್ರೆಸ್ಸಿನ ಕುರ್ಚಿ ಜಗಳದಲ್ಲಿ ನಮ್ದು ಸ್ಪಷ್ಟವಾದ ನಿಲುವಿದೆ. ನಾವು ಯಾರನ್ನೂ ಈ ಜಗಳದಲ್ಲಿ ಬೆಂಬಲಿಸುವುದಿಲ್ಲ. ನಾವ್ ಯಾರನ್ನೇ ಬಂದ್ರು ಸುದ್ದಾನು ನಾವು ಅವ್ರನ್ನ ಆ ಪಕ್ಷ ಬಿಟ್ಟು ಬಂದಾಗ ನಾವ್ ಯಾರನ್ನು ಬೆಂಬಲಿಸುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾದ ಸಂದೇಶ ಅವತ್ತು ವಿರೋಧ ಪಕ್ಷ ಕೊಟ್ಟಿದೆ. ಮೇಡಮ್, ನೀವ್ ಹೆಂಗ್ ಹೇಳ್ತೀರಿ ಹಂಗೆ? ನೀವ್ ಹೆಂಗಿರ್ಬೇಕು ಅಂತ ಒಂದು ಮಾತು ಹೇಳ್ತೀನಿ ಕೇಳಿ. ಯಾವಾಗ ಬೀಳುತ್ತೆ ಅಂತ ಕಾಯೋದಲ್ಲ, ಯಾವಾಗ್ಲೂ ವ್ಯತ್ಯಾಸ ಮಾಡಿದಾಗ ನೋಡಿ ಇದು ಸರಿ ಇಲ್ಲ, ಇದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳೋದು ಪ್ರತಿಪಕ್ಷವೇ ಹೊರತು ಯಾವಾಗ ಈ ಸರ್ಕಾರ ಬೀಳುತ್ತೆ ಅಂತ ಕಾಯೋದಲ್ಲ. ನೀವು ಅಂತಹ ಧೋರಣೆಗಳು ನಿಮ್ಮಲ್ಲಿ ಇತ್ತು ಅಂದರೆ, ಅಂಥ ಮನಸ್ಥಿತಿ ಇತ್ತು ಅಂದರೆ ನೀವು ಪ್ರತಿಪಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೂ ಕೂಡ ಅರ್ಹರಲ್ಲ ಅಂತ ಆಗುತ್ತೆ. ಆಲ್ರೆಡಿ ನಿಮ್ಮನ್ನು ಪ್ರತಿಪಕ್ಷದಲ್ಲಿ ಕೂರಿಸಿದ್ದಾರೆ. ನಿಮ್ಮ ನಡವಳಿಕೆಗಳನ್ನು ನೋಡಿ, ಕೆಲವೊಂದು ಧೋರಣೆಗಳನ್ನು ನೋಡಿ, ಇನ್ನೂ ಅಧೋಗತಿಗೆ ಹೋಗೋದು ಬೇಡ. ಪ್ರತಿಪಕ್ಷದ ಜವಾಬ್ದಾರಿ ಬೇರೆ. ಪ್ರಮೋದ್ ಅವರೇ, ಮೇಡಮ್, ಎಲ್ಲರೇ ಒಂದು ಸ್ಟೇಟ್ಮೆಂಟ್ ನಮ್ಮ ಹತ್ರ ಇದೆಯಾ ಮೇಡಮ್? ನೀವು ಏನೇ ಗುಂಪಾಗಿ ಬನ್ನಿ, ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ನಾವೆಲ್ಲರೇ ಒಂದು ಹೇಳಿದೀವ ಮೇಡಮ್? ಎಲ್ಲರೂ ಒಂದು ಸ್ಟೇಟ್ಮೆಂಟ್ ತೆಗೆದು ತೋರಿಸಿ ನೀವು. ನಾವು ಈಗ DK ಶಿವಕುಮಾರ್ ಹೊರಗೆ ಬರ್ತಾರೆ, ಏನೋ ಮಾಡಿಬಿಡ್ತಾರೆ ಅನ್ನೋ ಒಂದು ಸುದ್ದಿಯಲ್ಲಿ ಯಾರು ಬೇಡ ಪ್ರಮೋದ್ ಅವರೇ, ನೀವೇ ಹೇಳಿದ್ರಲ್ಲ ಆದಷ್ಟು ಬೇಗ NDA ಇಲ್ಲಿ ಸರ್ಕಾರ ರಚನೆ ಮಾಡುತ್ತೆ ಅಂದ್ರೆ ನಾನು ಯಾಕೆ ಬೇರೆ ಉದಾಹರಣೆ ತಗೊಬನ್ಲಿ? ಸ್ವತಃ ಪ್ರಮೋದ್ ಕಾರ್ಕೂನ್ ಹೇಳ್ತಾ ಇದ್ದಾರೆ ಇಲ್ಲಿ. ಹೌದು ಮೇಡಮ್ ಹೇಳ್ತಾ ಇದ್ದೀನಿ. ಬಟ್ ಅದ ಅರ್ಥ ಯಾರೋ ಅಲ್ಲಿಂದ ಗುಂಪು ಒಡೆದ್ ಬಂದ್ಬಿಟ್ಟು ನಮ್ಮ ಜೊತೆ ಎಲ್ಲೋ ಸಮ್ಮಿಸಿದ್ರು. ಮೇಡಮ್, ನಾವು ಹೇಳ್ತಾ ಇದ್ದೀನಿ, ಈ ಕಚ್ಚಾಟದಲ್ಲಿ ಸರ್ಕಾರ ಬೀಳುತ್ತೆ. ಒಂದೊಳ್ಳೆ ಮತ್ತೊಂದ್ಸಲ ಇಲೆಕ್ಷನ್ ಹೋದ್ರೆ ಅವಾಗ ರಾಜ್ಯದ ಜನತೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಬಯಸ್ತಾ ಇದೆ ಅಂತ ಆ ಒಂದು ಭಾವದಲ್ಲಿ ಮಾತಾಡಿದೆ ಮೇಡಮ್. ನಾವು ಇವತ್ತಿನ ತನಕನೂ ಇವ್ರ ಕುರ್ಚೆ ಕಚ್ಚಾಟದಲ್ಲಿ ನಮ್ಮ ಯಾವುದು ಲಾಭ ನೋಡಿಲ್ಲ. ನಾವು ಲಾಭ ನೋಡಿದ್ದು ಈ ರಾಜ್ಯದ ಜನತೆ, ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ನಾವು ನೋಡಿದ್ವಿ ಹೊರತು ಇವತ್ತು ನಾವು ಈ ಅಧಿಕಾರಕ್ಕೆ ಬರಬೇಕು, ಇವರ ಕಚ್ಚಾಟದಲ್ಲಿ ನಾವು ಅಧಿಕಾರ ಬರ್ಬೇಕು ಅನ್ನೋ ನಮ್ಗೆ ಯಾವುದು ವಿಚಾರನೂ ಇಲ್ಲ. ನಾವು ಬಹಳ ಸಕಾರಾತ್ಮಕವಾಗಿ ಈ ರಾಜ್ಯದಲ್ಲಿ ಪ್ರಮೋದ್ ಅವರೇ, ನೀವು ಹೇಳೋ ಪಾಯಿಂಟ್ನೇ ಒಪ್ಕೊಳ್ತೀನಿ. ಆಂತರಿಕವಾಗಿ ಬಹಳಷ್ಟು ಸಮಸ್ಯೆ ಇದೆ ಕಾಂಗ್ರೆಸ್ ಅಲ್ಲಿ. ಬಗೆಹರಿಸ್ಕೊಳ್ಳಿಲ್ಲ ಅಂದ್ರೆ ಸರ್ಕಾರವೇ ಬಿದ್ದು ಹೋಗುತ್ತೆ, ಆಗೊಂದು ಎಲೆಕ್ಷನ್ ಆಗುತ್ತೆ, ನೀವು ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ಒಂದಷ್ಟು ಪ್ರಯತ್ನ. ರೈಟ್, ಐ ಕಂಪ್ಲೀಟ್ಲಿ ಅಗ್ರಿ. ನೀವೆಷ್ಟು ಸರಿ ಇದ್ದೀರಿ? ನಿಮ್ಮ ಆಂತರಿಕವಾಗಿ 1-2 ಸಮಸ್ಯೆ. ನಿಮ್ಮ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಎಷ್ಟು ನಿಮ್ಮ BJPಯವರು ಒಪ್ಕೊಳ್ತಾ ಇಲ್ಲ. ವಿರೋಧ ಪಕ್ಷದ ನಾಯಕರು ಯಾರು ಅಂತ ಹೇಳೋದಕ್ಕೆ ಅಶೋಕ್ ಅವ್ರ ಹೆಸರನ್ನು ಅವರನ್ನು ಎಷ್ಟೋ ಜನ ಒಪ್ಕೊಳ್ತಾ ಇಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ನೀವು ಬಲವಾಗಿರಬೇಕು ಪ್ರತಿಪಕ್ಷವಾಗಿ, ಅದು ಯಾವುದು ಕಾಣ್ತಿಲ್ಲ. ಹೇಳಿ ಪ್ರಮೋದ್ ಅವರೇ. ಮೇಡಮ್, ಇವತ್ತು ರಾಜ್ಯ ಅಧ್ಯಕ್ಷರ DY ವಿಜೇಂದ್ರ ಅವರ ಒಂದು ಸಮರ್ಥ ನಾಯಕತ್ವದಲ್ಲಿ ಇವತ್ತು ರಾಜ್ಯದ ಸಂಘಟನೆ ಮುಂದೆ ಹೋಗ್ತಾ ಇದೆ, ಬಿಜೆಪಿ ಸಂಘಟನೆ ಮುಂದೆ ಹೋಗ್ತಾ ಇದೆ. ಮತ್ತು ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರ ಏನೊಂದು ಕೆಲಸ ಇದೆ ವಿರೋಧ ಪಕ್ಷ ನಾಯಕರಾಗಿ, ಅದು ಅಗ್ದಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೇಡಮ್, ನಮ್ಮ ಪಕ್ಷದ ವಿರುದ್ಧ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಯಾರೇ ಒಂದು ಕೆಲಸ ಮಾಡಿದ್ರೆ ಅವತ್ತು ಇವ್ರನ್ನ ಶಿಸ್ತು ಕ್ರಮ ತಗೊಳ್ಳುವಂತ ಕೆಲಸ ಮಾಡಿದ್ವಿ ಮೇಡಮ್. ಅದೇ ಕಾಂಗ್ರೆಸ್ ಮಾಡಿದ್ಯಾ ಮೇಡಮ್? ನಮ್ಮಲ್ಲಿ ಬಹಿರಂಗವಾಗಿ ಯಾವುದನ್ನು ಚಟುವಟಿಕೆ ನಡೀತಾ ಇಲ್ಲ. ಕಾಂಗ್ರೆಸ್ ಅಲ್ಲಿ ನಡೆಯುವಂತ ಚಟುವಟಿಕೆ ಬಹಿರಂಗವಾಗಿ ಅಸಮಾಧಾನ ತೋರುವಂತ ಒಂದು ಚಟುವಟಿಕೆ ಭಾರತೀಯ ಜನತಾ ಪಾರ್ಟಿ ನಡೀತಾ ಇಲ್ಲ. ನಾನೊಂದು ಸಜೆಷನ್ ಕೊಡ್ತೀನಿ ಪ್ರಮೋದ್ ಅವರೇ, ಡೋಂಟ್ ಕಂಪೇರ್ BJP ವಿತ್ ಕಾಂಗ್ರೆಸ್. ನೀವು ನಿಮ್ಮಗಳನ್ನು ಕಂಪೇರ್ ಮಾಡ್ಕೊಳ್ಳಿ. ಈ ಹಿಂದೆ ನೀವು ಹೆಂಗಿದ್ರಿ, ಈಗ ಎಲ್ಲಿದ್ದೀರಿ, ಆ ಥರ ಕಂಪೇರ್ ಮಾಡಿಕೊಂಡ್ರೆ ಮೇ ಬಿ BJP ಇನ್ನೂ ಬಲವಾಗುತ್ತೆ ಅಂತ ಅನಿಸುತ್ತೆ. ಮಾತಾಡ್ತೀನಿ ನಿಮ್ಮ ಜೊತೆ. ದರ್ಶನ್ ಅವರೇ, ಇವತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ರು. ಏನದ್ರ ಅರ್ಥ? ಮೇಡಮ್, ನಮ್ಮ ಕಾಂಗ್ರೆಸ್ ಪಕ್ಷದ ಯಾವುದೇ ಚಟುವಟಿಕೆಗಳು ನಡೆದ್ರು ಅದು ಹೈಕಮಾಂಡ್ ನಿರ್ಧಾರಗಳ ಮೇಲೆ ನಡೆಯುವಂಥದ್ದು.
ಉದಾಹರಣೆ KPCC ಅಧ್ಯಕ್ಷ ಆಗುವಂಥದ್ದು ಇರ್ಬೋದು, ಅಥವಾ CM ಆಗುವಂಥದ್ದು ಇರ್ಬೋದು, ಅಥವಾ ರೀಶಫಲ್ ಇರ್ಬೋದು, ಅಥವಾ ಮಂತ್ರಿಗಳನ್ನ ಮಾಡೋದಿರ್ಬೋದು, ಅಥವಾ ಯಾರಿಗೆ ಟಿಕೆಟ್ ಕೊಡೋದಿರ್ಬೋದು, ಯಾರನ್ನ MLC ಮಾಡೋದಿರ್ಬೋದು, ಪ್ರತಿಯೊಂದು ನಿರ್ಧಾರವನ್ನ ಹೈಕಮಾಂಡೇ ಮಾಡುವಂಥದ್ದು. ನಾವು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಇದು ನಿಮ್ಮ ಪ್ರಶ್ನೆಗೆ ಮೊದಲನೇ ಉತ್ತರ. ನಾನು ಅವ್ರು ಇಬ್ರು ಮಾತಾಡೋದನ್ನ ತಾಳ್ಮೆಯಿಂದ ಕೇಳಿದೆ ಮೇಡಮ್. ಅವ್ರು ಒಂದೊಂದು ಪದಗಳಿಗೂ ನಾನು ಹೇಳ್ತೀನಿ. 2008ರಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠದ ಮಕ್ಕಳು ಯಾಕೆ ಬಂದು ಪ್ರತಿಭಟನೆ ಮಾಡಿದ್ರು? ಇತಿಹಾಸದ ಮೊದಲ ಬಾರಿಗೆ ಯಾವ ಒಂದು ನುಡಿಯನ್ನ ಇವರ ನಾಯಕರು ಕುಮಾರಸ್ವಾಮಿ ಅವರು ಹೇಳಿದ್ರು ರಾಜಕೀಯವಾಗಿ ಸ್ವಾಮೀಜಿ ಅವರಿಗೆ ಅನ್ನುವಂಥದ್ದು ಸತ್ಯ. ಎರಡನೇದು ಜೈಲಿನ ಬಗ್ಗೆ ಇವರು ಉಲ್ಲೇಖ ಮಾಡಿದ್ರು. ಅವ್ರು ಉಲ್ಲೇಖ ಮಾಡಿದಕ್ಕೆ ನಾ ಹೇಳ್ತಾ ಇದ್ದೀನಿ ಮೇಡಮ್, ತಿಹಾರ್ ಜೈಲಿಗೆ DK ಶಿವಕುಮಾರ್ ಅವರು ಯಾವ ಉದ್ದೇಶಕ್ಕೆ ಅಂತಂದ್ರೆ ಇದು ರಾಜಕೀಯದಲ್ಲಿ ಅವ್ರನ್ನ ಹಣಿಬೇಕು, ಇಲ್ಲ ಅವರಿಗೆ ಬೇರೆ ಪಕ್ಷಕ್ಕೆ ಸೆಳಿಬೇಕು ಅನ್ನುವಂಥದ್ದು ಇದ್ದಾಗ ಪಕ್ಷದ ಶಿಸ್ತಿನ ಸಿಪಾಯಿ ಆಯ್ತು ನನ್ನನ್ನು ನೀವು ಜೈಲಿಗೆ ಹಾಕಿದ್ರು ಸರಿ, ನನಗೆ ಕಾಂಗ್ರೆಸ್ ಪಕ್ಷ ತಾಯಿ ಸಮಾನ ಅಂತ ಅವರು ಜೈಲಿಗೆ ಹೋದಂತ ಸಂದರ್ಭದಲ್ಲೂ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವರನ್ನ ಭೇಟಿಯಾದ್ರು. ಅದು ಮಾನವೀಯತೆ. ಹಾಗೇನೆ ಏನು ತಿಪ್ಟೂರಿನಲ್ಲಿ ಅರೆಸ್ಟ್ ಆಗಿದ್ದಂತ ಅದು ಚಡ್ಡಿ ಸುಟ್ಟಂತ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆದಂತ ಕೀರ್ತಿ ಗಣೇಶ್ ಮತ್ತು NSU ಹುಡುಗರುಗಳು ತುಮಕೂರು ಜೈಲಿನಲ್ಲಿದ್ದಾಗ ಇದೇ ಮಾನ್ಯ DK ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಆ ವಿದ್ಯಾರ್ಥಿ ಸಂಘಟನೆಯ ಹುಡುಗರನ್ನು ಭೇಟಿ ಮಾಡಿದ್ರು. ಅದು ಮಾನವೀಯತೆ. ಇವತ್ತು ನಮ್ಮ ಶಾಸಕರು ನಾನಾ ಪ್ರಕರಣ ಇರ್ಬೋದು, ವಿನಯ್ ಕುಲಕರ್ಣಿ ಅವರಾಗಿರ್ಬೋದು, ಅಥವಾ ಇವರು ಪಪ್ಪಿ ಅವರಾಗಿರ್ಬೋದು, ಅವರನ್ನ ಭೇಟಿ ಮಾಡೋದಕ್ಕೆ ಹೋದ್ರು. ಯಾಕಂದ್ರೆ ನಮ್ಮಲ್ಲಿದೆ ಮಾನವೀಯತೆ. ನಿಮ್ಮನೆಲ್ಲ ಹೋಗಿದ್ರಲ್ಲ ಜೈಲಿಗೆ, ನಿಮ್ಮಲ್ಲ ಮಾನವೀಯತೆ ಇಲ್ವಾ? ನಾನು ಯಾರ ಹೆಸರು ಅಂತ ಉಲ್ಲೇಖ ಮಾಡಲ್ಲ, ಯಾರ ಮೊಮ್ಮಗ, ಯಾರ ಮಗ, ಯಾರ ಅಣ್ಣನ ಮಗ ಬೇಕಾಗಿಲ್ಲ. ಆದ್ರೆ ನಮಗೊಂದು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಶಾಸಕರನ್ನ ಭೇಟಿ ಮಾಡುವಂಥದ್ದು ಸಾಂದರ್ಭಿಕ ಸಹಜ ಗುಣ ಮೇಡಮ್. ಮಗದೊಂದು ಇವತ್ತು ಶಿಸ್ತಿನ ಬಗ್ಗೆ ಬಿಜೆಪಿ ಅವರು ಹೇಳಿದ್ರಲ್ವಾ, ಒಂದು ವಿಧಾನಸೌಧದಲ್ಲಿ ಅತ್ಯಾಚಾರದ ಪ್ರಕರಣ ಅದು ಇವತ್ತು ನಡೀತಾ ಇದೆ. ಮತ್ತೆ HIV ಇಂಜೆಕ್ಟ್ ಮಾಡಿರ್ತಕ್ಕಂಥ ಪ್ರಕರಣ, ಹನಿ ಟ್ರಾಪ್ ಮಾಡಿರೋ ಪ್ರಕರಣ, ಮತ್ತೆ ದಲಿತ ಮಹಿಳೆಯರಿಗೆ, ಒಕ್ಕಲಿಗ ಮಹಿಳೆಯರಿಗೆ ಯಾವ ರೀತಿ ನಿಂದನಾತ್ಮಕ ಪದಗಳು ಅದು ಪ್ರೂವ್ ಆಗಿರ್ತಕ್ಕಂಥ ಪ್ರಕರಣದಲ್ಲಿ ಮುನಿರತ್ನ ಅವರ ಮೇಲೆ ಯಾವ ಕ್ರಮವನ್ನು ತಗೊಂಡಿದ್ದಾರೆ? ಇನ್ನೊಂದು, ಒಂದು ಹೆಣ್ಣು ಮಗಳಿಗೆ ವಿಧಾನಸಭೆಯಲ್ಲಿ ಯಾವೊಂದು ವಿಧಾನ ಪರಿಷತ್ನ ಪಡಸಾಲೆಯಲ್ಲಿ CT ರವಿ ಅವರು ಆಡಿರ್ತಕ್ಕಂಥ ಮಾತು ದೃಢಪಟ್ಟಿದೆ. ಯಾವ ಒಂದು ಕ್ರಮವನ್ನ, ಭಾರತ್ ಮಾತಾಕ್ಕೆ ಜೈ ಅಂತಾರಲ್ಲ ಬಿಜೆಪಿ ಅವರು, ಯಾವ ಶಿಸ್ತು ಕ್ರಮವನ್ನ ತಗೊಂಡಿದ್ದಾರೆ? ಮಗದೊಂದು ಮೇಡಮ್, ಇವತ್ತು ನಮ್ಮ ಪಕ್ಷದ ನಾಯಕರು ಅನ್ಯೂನ್ಯವಾಗಿ ಇರೋದಂತೂ ಸತ್ಯ. ಅಂಗೈ ಹುಣ್ಣಿಗೆ ಯಾವುದೇ ದೂರ್ಬೀನ್ ಬೇಕಾಗಿಲ್ಲ, ಫ್ಯಾಕ್ಟ್ ಕಣ್ಮುಂದೆ ಕಾಣಿಸ್ತಾ ಇದೆ. ಇವತ್ತು ಇವರು ಶಿಸ್ತಿನ ಬಗ್ಗೆ ಹೇಳಿದ್ರಲ್ಲ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ಸಿದ್ದೇಶ್ವರು, ಹರೀಶು, ರಮೇಶ್ ಜಾರಕಿಹೊಳಿ, ಇವ್ರ ಮೇಲೆ ಇವರೇನಾದ್ರೂ ಕ್ರಮ ತಗೊಂಡಿದಾರ? ಫಸ್ಟ್ ನಿಮ್ ತಟ್ಟೆಲಿ ಹೆಗಣ ಬಿದ್ದು ನಾರ್ತಾ ಇದೆ. ಫಸ್ಟ್ ನಿಮ್ಮ ಪಕ್ಷದಲ್ಲಿ ನಿಮ್ಮ ನಾಯಕರು ರಾಜ್ಯಾಧ್ಯಕ್ಷರನ್ನೇ ಒಪ್ತಾ ಇಲ್ಲ, ನಿಮ್ಮ ಪಕ್ಷದಲ್ಲಿ ವಿರೋಧ ಪಕ್ಷದ ನಾಯಕರನ್ನೇ ಒಪ್ತಾ ಇಲ್ಲ. ಕೊನೆ ಪಕ್ಷ ನಾನು ಕೈ ಮುಗಿದು ಬೇಡ್ತೇನೆ, ನೀವು ವಿರೋಧ ಪಕ್ಷದವರು ಬೆಳಗಾವಿ ಅಧಿವೇಶನ ಇದೆ, ಖಂಡಿತ ನಿಮ್ಮ ಸದನಮೆ ನಾಟಕ ವಿಧಾನಸೌಧದ ಪಡಸಾಲೆಯಲ್ಲಿ ಯಡಿಯೂರಪ್ಪನವರು ಇದ್ರು, ಯಡಿಯೂರಪ್ಪನವರು ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅನ್ನುವಂಥ ಪ್ರತೀತಿಗಳೆಲ್ಲ ಇತ್ತು. ಅವತ್ತಿನ ಚರ್ಚಾ ವಿಷಯಧಾರಿಗಳು ಯಾವ ರೀತಿ ಇತ್ತು? ಇವತ್ತು ಆರ್ ಅಶೋಕ್ ಅವರೇ, ನಾರಾಯಣ ಸ್ವಾಮಿ ಅವರೇ, ನೀವು ಹಾದಿ ಬೀದಿಯಲ್ಲಿ ಆಡ್ತಾ ಇರ್ತಕ್ಕಂಥ ಮಾತು ಆ ವಿಧಾನಸೌಧದ ಗಾಂಭೀರ್ಯಕ್ಕೆ ತಕ್ಕಂತೆ ಈಗಲಾದ್ರೂ ನೀವು ನಡ್ಕೊಳ್ಳಿ. ರಾಜ್ಯದ ವಿಚಾರ ಇದೆ, ಉತ್ತರ ಕರ್ನಾಟಕದ ವಿಚಾರ ಇದೆ ಮೇಡಮ್, ಕಬ್ಬು ಬೆಳೆಗಾರರ ವಿಚಾರ ಬಂತು ಮೇಡಮ್. ಕೇಂದ್ರ ಸರ್ಕಾರ ಇವತ್ತು ಟಿಕ್ ಪಿಟಿಕ್ ಅಂದಿಲ್ಲ. ನಾವು 3,300 ರೂಪಾಯಿ ಅವರಿಗೆ ಏನು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ವಿ. ಇವ್ರು ನಮಗೆ ಹೇಳ್ತಾರೆ ನೀವೇನ್ ಮಾಡಿದ್ರಿ ಅಂತ. ಮೇಡಮ್ ನಾನ್ ಕೇಳ್ತಾ ಇದ್ದೀನಿ, ಕುಮಾರಣ್ಣ ಒಂದು ಕೈಗಾರಿಕೆ, ಕುಮಾರಣ್ಣ ಒಂದು ಉದ್ಯೋಗ ಕರ್ನಾಟಕ ರಾಜ್ಯಕ್ಕೆ ತಂದೇನಣ್ಣ, ನಮ್ಮ ತೆರಿಗೆ ಬಗ್ಗೆ ಒಂದು ದಿನಕ್ಕಾದ್ರೂ ಮಾತಾಡ್ದೇನಣ್ಣ? ಶೋಭಕ್ಕ ಹೆಣ ಬಿದ್ದಾಗ ಮಾತ್ರ ಕರ್ನಾಟಕ ಕಾಣುತ್ತೇನಕ್ಕ? ಯಾಕೆ ಕೇಂದ್ರ ಸರ್ಕಾರ ಮೋಸ ನಿಮಗೆ ಕಾಣಿಸ್ತಾ ಇಲ್ವಾ? ಪ್ರಹ್ಲಾದ್ ಜೋಶಿ ಅವರೇ, ಕರ್ನಾಟಕ ನಿಮಗೆ ಕಾಣಿಸ್ತಾ ಇಲ್ವಾ? ಮೇಡಮ್ ಅವ್ರು ಹೇಳ್ತಾರೆ ರಾಜ್ಯ ಸರ್ಕಾರ ನಾವು ಎಚ್ಚರಿಸಿದ ಮೇಲೆ ಚುರುಕಾಗಿ ಹೋಗ್ತಾ ಇದೆ. ಹೌದು, ನಾವು ಚುರುಕಾಗಿ ಹೋಗ್ತಾ ಇದೀವಿ. ಆದ್ರೆ ನಾವು ಕರ್ನಾಟಕ ಅನ್ನೋದು ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತ ದೇಶ ಒಳಗಡೆ ಇದೀವಿ. ನಮ್ಮ ನಾಡಿಗೆ ನಾಡದ್ರೋಹ ಮಾಡುವಂತ ಕೆಲಸ ಮಾಡಿದ್ರೆ ನಾವು ಬಾಯಿ ಮುಚ್ಚಿ ಕೂರೋರಲ್ಲ. ದೆಹಲಿಗೆ ನಮ್ಮ ನಿಯೋಗ ಹೋಗ್ತಾ ಇದೆ, ಎಲ್ಲ ಸಂಸದರನ್ನು ಭೇಟಿ ಮಾಡ್ತಾರೆ, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು. ರೈಟ್, ಇದಕ್ಕೆ AP ವಕ್ತಾರಾಗಿರುವಂತಹ ಶಶಿಧರ್ ಆರಾಧ್ಯ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶಶಿಧರ್. ಎಲ್ಲ ಸರಿ ಆಯ್ತು, ಇನ್ನೇನಿದ್ರು ಆಡಳಿತ, ಬಜೆಟ್ ಮಂಡಿಸಬೇಕು, ಚಳಿಗಾಲದ ಅಧಿವೇಶನ ಅಂತ ಅನ್ಕೋಬೇಕಾ, ಅಥವಾ ಏನೋ ಒಂದು ಹೊಸದು ರೀಸ್ಟಾರ್ಟ್ ಅನ್ಕೊಬೇಕಾ? ನೋಡಿ, ಸದಾರಾಮೆ ನಾಟಕದ ಮೊದಲ ಪ್ರಸಂಗ ಮುಕ್ತಾಯ ಆಗಿದೆ. ಅದಕ್ಕೊಂದು ಸ್ಕ್ರೀನ್ ಎಳೆದಿದ್ದಾರೆ ಅಷ್ಟೇ. ಅದಕ್ಕೊಂದು ಸ್ಕ್ರೀನ್ ಎಳೆದಿದ್ದಾರೆ. ಮುಂದೆ 8ನೇ ತಾರೀಕು ಸೆಷನ್ ಇರೋದ್ರಿಂದ ನೀವು ಕಿತ್ತಾಡ್ಕೊಂಡು ಸೆಷನ್ನಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ. ಒಂದಾಗಿ ಕೆಲಸ ಮಾಡಿ ಆಮೇಲೆ ಬನ್ನಿ ನಾವು ಮಾತಾಡೋಣ ಅಂತ ಏನು ಹೈಕಮಾಂಡ್ ಒಂದು ಸೂಚನೆ ಕೊಟ್ಟಿದ್ದಂದಿದೆ. ಒಳ್ಳೇದು, ಅದೇನಾದರೂ ಮಾಡ್ಕೊಳ್ಳಿ. ಅವರು ಆಂತರಿಕ ವಿಷಯ, ಅವರ ಆಂತರಿಕವಾಗಿ ಯಾರನ್ನು ಬೇಕಾದರೂ ಮುಖ್ಯಮಂತ್ರಿಗಳನ್ನು ಮಾಡ್ಕೊಳ್ಳಿ, ಯಾರನ್ನು ಬೇಕಾದರೂ ಮಿನಿಸ್ಟ್ರಿಗಳನ್ನು ಮಾಡ್ಕೊಳ್ಳಿ. ಆದರೆ ರಾಜ್ಯ ಸರ್ಕಾರ ನಿಮ್ಮ ಕೈಯಲ್ಲಿದೆ, ನೀವು ನಡೆಸಬೇಕಾಗಿರ್ತಕ್ಕಂಥದ್ದು ಬೇರೆ ಬೇರೆ ಕೆಲಸಗಳಿದ್ದಾವೆ. ಅದ್ರ ಬಗ್ಗೆ ನೀವು ಧ್ವನಿ ಎತ್ತಬೇಕಾದಂಥ ಕೆಲಸ ನೀವು. ಯಾಕೆಂದರೆ ಕೇಂದ್ರದಲ್ಲಿ
ನೀವು ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರವನ್ನು ನೀವು ಕಿವಿ ಹಿಂಡಿ ನಿಮಗೆ ಬೇಕಾದಂತಹ ಸವಲತ್ತುಗಳನ್ನು ಪಡೆಯುವಲ್ಲಿ ನೀವು ಯಶಸ್ವಿ ಆಗಬೇಕು. ಹಲವಾರು ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜೊತೆಯಲ್ಲಿ ಪಾಲುದಾರಿಕೆಯಲ್ಲಿರುತ್ತೆ. ಆ ಪಾಲುದಾರಿಕೆಯಲ್ಲಿ ಇರತಕ್ಕಂಥ ಕೆಲಸಗಳನ್ನು ಕಾರ್ಯಗಳನ್ನು ನೀವು ನಿರ್ವಹಿಸಬೇಕು. ಯಾಕಂದ್ರೆ ಕೇಂದ್ರ ಸರ್ಕಾರ, ನೀವು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನಗಳನ್ನು ಮುಗಿಸಿ ಅಲ್ಲಿ UC ಅಂತ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನೋದು ಇರುತ್ತೆ, ಅದನ್ನು ನೀವು ಅಲ್ಲಿಗೆ ತಲುಪಿಸಿದಾಗ ಅವರ ಹಣವನ್ನು ಅವ್ರು ರಿಲೀಸ್ ಮಾಡೋಂಥದ್ದು. ಆ ಕೆಲಸಗಳನ್ನು ಆಗ್ತಾ ಇದೆಯಾ? ಆ ಕೆಲಸಗಳಲ್ಲಿ ನೀವು ಏನಾದರೂ ಕಾರ್ಯಕ್ರಮಗಳು ಮಾಡ್ತಾ ಇದ್ದ? ಸುಮಾರು 25ರಿಂದ 30 ಸಾವಿರ ಕೋಟಿ ಬಾಕಿ ಇದೆ ಇಂತಹದೇ ಕಾರ್ಯಕ್ರಮಗಳಿಗೆ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಏನಿದೆ ಅದರ ಕೆಲಸಗಳನ್ನು ಮುಗಿಸ್ತಾ ಇಲ್ಲ. ಹಾಗೆ ಜಲ್ ಜೀವನ್ ಮಿಷನ್ ಅಂತ ಹೇಳ್ಬಿಟ್ಟು ಸುಮಾರು 24 ಸಾವಿರ ಕೋಟಿ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಕೇಂದ್ರ ನೀವು ಮಾಡಿರ್ತಕ್ಕಂತಹ ಕಾಮಗಾರಿಗಳಲ್ಲಿ ಕಳಪೆ ಅಂತ ತೋರಿಸ್ತಾ ಇದೆ. ನಮ್ಮ ಒಂದು ಲೆಕ್ಕ ಪರಿಶೋಧನೆಯಲ್ಲಿ ನೀವು ಕಳಪೆ ಕಾಮಗಾರಿಗಳನ್ನು ಮಾಡಿದ್ರೆ ಅದಕ್ಕೆ ನಿಮಗೆ ಕೊಡೋಕ್ಕಾಗೋದಿಲ್ಲ ಅಂತ. ಎಲ್ಲಿ ಕಳಪೆ ಆಗಿದೆ ಅದನ್ನು ನೀವು ಒಳ್ಳೆ ಕೆಲಸವನ್ನು ನಿರ್ವಹಿಸಿ ಮತ್ತೆ ಕಳಪೆ ಆಗದೇ ಇರುತ್ತೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಸಹ ಸರ್ಕಾರದ್ದಿರುತ್ತೆ. ಅದನ್ನು ಮಾಡ್ತಾ ಇಲ್ಲ. ಒಂದು ಉಲ್ಲೇಖ ಮಾಡ್ತೀನಿ, ಗರ್ಭಿಣಿ ಮಹಿಳೆಯರ ಸಾವುಗಳ ಬಗ್ಗೆ ನಾವು ನೋಡ್ತಾನೆ ಇದ್ದೀವಿ. ಆದರೆ ಇಲ್ಲೊಂದು ಹೃದಯ ವಿದ್ರಾವಕಂತ ಘಟನೆ ನಡೆದಿದೆ ಹಾವೇರಿನಲ್ಲಿ, ರಾಣಿಬೆನ್ನೂರಿನ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ. ಒಂದು ಮಹಿಳೆ ಆಸ್ಪತ್ರೆಗೆ ಹೋಗ್ತಾಳೆ, ತನ್ನ ತುಂಬು ಗರ್ಭಿಣಿ ಹೋಗ್ತಾಳೆ. ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಇರೋದಿಲ್ಲ, ಡಾಕ್ಟ್ರು ಟಿಫನ್ ಮಾಡೋಕ್ಕೆ ಹೋಗಿದ್ದಾರಂತೆ. ನಂತರ ಅಲ್ಲಿ ಬೆಡ್ ಇರೋದಿಲ್ಲ. ಅವಳು ಹೇಳ್ತಾರೆ, ಬೆಡ್ ಇಲ್ಲಮ್ಮ, ನೀನು ಹೊರಗಡೆ ಕೂತ್ಕೋ ಅಂತ. ಆಕೆ ನನಗೆ ಟಾಯ್ಲೆಟ್ಗೆ ಹೋಗಬೇಕು, ಜಾಗ ಕೊಡಿ ಅಂದರೆ ಒಳಗಡೆ ಜಾಗ ಇಲ್ಲ, ಹೊರಗಡೆ ಹೋಗಿ ಅಂತ ಕಳಿಸಿದ್ದಾಳೆ. ಆ ನರ್ಸು ಹೊರಗಡೆ ಹೋಗೋವಾಗ ಆಕೆ ರಕ್ತಸ್ರಾವ ಆಗಿ ಅವಾಗೆ ಹೆರಿಗೆ ಆಗಿದೆ, ಮಗು ಕೆಳಗಡೆ ಬಿದ್ದೋಗಿದೆ, ಮಗುವಿಗೆ ಸಾವಾಗಿದೆ. ಇದು 3 ದಿನದ ಹಿಂದಿನ ಘಟನೆ. ಆದರೆ ನಮ್ಮ ಅಧಿಕಾರ ಹೊಂದಿರತಕ್ಕಂತಹ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕುರ್ಚಿ ಜಗಳದಲ್ಲೇ ಕಾದ್ರೆ ಹೊರತು ಯಾರೂ ಸಹ ಅದ್ರ ಬಗ್ಗೆ ಕಣ್ಣು ತೋರಿಸ್ಲಿಲ್ಲ, ಕಣ್ಣು ಎತ್ತಲೇ ಇಲ್ಲ. ಮತ್ತೆ ಕಗ್ಲಿಪುರದಲ್ಲಿ ಒಬ್ಬ ಗರ್ಭಿಣಿ ಮಹಿಳೆ ರಾತ್ರಿ 8 ಗಂಟೆಗೆ ಹೋದ್ರೆ ಡಾಕ್ಟ್ರೇ ಇಲ್ಲ. ತೊಗೊಂಡೋಗಿ ವಿಕ್ಟೋರಿಯಾಗೆ ತೊಗೊಂಡೋಗಿ, ವಾಣಿ ವಿಲಾಸ್ ತೊಗೊಂಡೋಗಿ, KC ಜನರಲ್ ತೊಗೊಂಡೋಗಿ ಹೇಳ್ತಾರೆ. ಒಂದು ಆಂಬ್ಯುಲೆನ್ಸ್ ಸಹ ಮಾಡಿಕೊಟ್ಟಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಸಹ ಮಾಡಿಕೊಟ್ಟಿಲ್ಲ. ಯಾಕಂದ್ರೆ ದೊಡ್ಡ ಆಸ್ಪತ್ರೆಗಳನ್ನ ಕಟ್ಟಿದ್ದಾರೆ, ಆದರೆ ನಿರ್ವಹಣೆ ಇಲ್ಲ, ಡಾಕ್ಟರ್ಸ್ ಇಲ್ಲ, ಮೆಡಿಸಿನ್ಸ್ ಇಲ್ಲ. ಯಾವ ರೀತಿ ನಡೀತಾ ಇದೆ ಅಂದರೆ ನಮ್ಮ ಕ್ಲಿನಿಕ್ಗಳಂತೂ ಹೇಳೋದೇ ಬೇಕಾಗಿಲ್ಲ. ಯಾರನ್ನೋ ಒಬ್ಬರನ್ನ ಅಪಾಯಿಂಟ್ ಮಾಡಿದ್ದಾರೆ, ಅವ್ರು ಸರಿಯಾದ ಕ್ರಮಗಳನ್ನು ತಗೋತಾ ಇಲ್ಲ, ಮೆಡಿಸಿನ್ಸ್ನ ಬರೆದು ಕೊಡ್ತಾ ಇದ್ದಾರೆ ಹೊರಗಡೆ. ಅಂದರೆ ಎಂತಹ ನಿಷ್ಕ್ರಿಯ ಸರ್ಕಾರವನ್ನು ನಮ್ಮ ರಾಜ್ಯದ ಜನತೆ ಆಯ್ಕೆ ಮಾಡಿದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಬೇಕು. 2 ವರ್ಷ ಹೀಗೆ ಕಳೆದು ನಾವು ಹೊಸ ಸರ್ಕಾರ, ನಮ್ಗೊಂದು ಸಮಯ ಬೇಕು, ನಮ್ಗೆ ಹೊಸ ಸಮಯ ಬೇಕು, BJP ಮಾಡಿದ್ದೆಲ್ಲ ನಾವು ಸರಿ ಮಾಡಬೇಕು ಅಂತ ಹೇಳಿದ್ರು. ನೀವು BJP ಮಾಡಿ ಸರಿ ಮಾಡ್ತಿದ್ದೀರಲ್ಲ, ನೀವೇ ಏನೋ ಮಾಡ್ಕೊತಾ ಇದ್ದೀರೋ ಜನರಿಗಂತ ನೀವು ತಿಳಿಸ್ತಾ ಇಲ್ಲ. ಅಟ್ಲೀಸ್ಟ್ ಶ್ವೇತ ಪತ್ರನಾದ್ರೂ ಹೊಡಿಸಿ, ನಮ್ಮ ಹತ್ರ ಇಷ್ಟು ಹಣ ಇದೆ, ನಮ್ಮ ರಾಜಸ್ವ ಸಂಗ್ರಹ ಇಷ್ಟು, ನಮ್ಮ ಖರ್ಚಾಗ್ತಾ ಇರೋದು ಇಷ್ಟು, ಗ್ಯಾರಂಟಿಗಳಿಗೆ ಇಷ್ಟು ಕೊಡ್ತಾ ಇದ್ವಿ, ನಮ್ಮಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ರಸ್ತೆ ಗುಂಡಿ ಕೊಡೋಕ್ಕಾಗ್ತಾ ಇಲ್ಲ. ಪ್ರಾಥಮಿಕ ಶಾಲೆಗಳಿಗೆ 30,000 ಶಾಲೆಗಳಿಗೆ ಟಾಯ್ಲೆಟ್ಗಳು ಸರಿಯಾಗಿಲ್ಲ, ಅದು ಸರಿಪಡಿಸುವಲ್ಲಿ ವಿಫಲ ಆಗಿದೆ. ಮತ್ತೆ ಪಬ್ಲಿಕ್ ಶಾಲೆಗಳನ್ನು ತೆರಿತೀವಿ ಅಂತ ಹೇಳಿದ್ರು, ಎಲ್ಲಿ ತೆರಿತೀರಾ ಅಂತ ಮಾಹಿತಿ ಸಹ ಎಲ್ಲೂ ಇಲ್ಲ. ಇಂಗ್ಲಿಷ್ ಶಾಲೆಗಳು ಸುಮಾರು 1,000 ಶಾಲೆಗಳನ್ನು ಮುಚ್ಚೋದಕ್ಕೆ ಕೊಟ್ಟಿದ್ದ ಕನ್ನಡ ಶಾಲೆಗಳನ್ನ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮತ್ತೆ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದವನ್ನೇ ಬೆಟ್ಟು ತೋರಿಸ್ತಿರಲ್ಲ. ಕೇಂದ್ರ ಸರ್ಕಾರ ಬೆಟ್ಟು ತೋರಿಸಿ ನೀವು ಜಂತರ್ ಮಂತ್ರಗೆ ಹೋಗಿ ಕುತ್ಕೊಳ್ಳಿ, ಪ್ರತಿಭಟನೆ ಮಾಡಿ, ನಮ್ಮನ್ನ ಕರ್ಕೊಂಡೋಗಿ ನಮಗೂ ಒಂದು ಕರೆ ಕೊಡಿ, ಕನ್ನಡಿಗರು ಎಲ್ಲರೂ ಬನ್ನಿ ಅಂತೆ, ನಾವು ಬರ್ತೀವಿ, ಟ್ರೈನಲ್ಲಿ ಬರ್ತೀವಿ, ನಡ್ಕೊಂಡು ಬರ್ತೀವಿ, ಏನೋ ಒಂದು ಮಾಡೋಣ, ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕೋಣ, ಕೆಲಸವನ್ನು ಮಾಡಿಸ್ಕೊಳ್ಳೋಣ. ಎಲ್ಲಾ ಕೆಲಸಗಳು ನಿಂತಿದವಲ್ಲ. ನಿಮ್ಮ ಜಲಸಂಪನ್ಮೂಲ ಸಚಿವರು ಕೇವಲ ನಿಮ್ಮ ಕುರ್ಚಿಗೆ ನಾನು CM ಬೇಕು ಅಂತಿರಲ್ಲ, ಯಾವ ಯೋಜನೆಗಳಿಗೆ ಮುನ್ನುಡಿ ಆಗ್ತಾ ಇದ್ದೀರಾ? ನೀವು ಮೇಕೆದಾಟಿಕೆ ಏನೋ ಪ್ರತಿಪಕ್ಷವಾಗಿದ್ದಾಗ ನೀವು ನಡ್ಕೊಂಡು ಬಂದ್ರಿ, ಈಗ ಯಾಕೆ ನಡ್ಕೊಂಡು ಹೋಗ್ತಾ ಇಲ್ಲ? ದೆಹಲಿಗೆ ನಡೆಯೋಣ ಬನ್ನಿ. ಅದೇ ಒಂದು ಸಿದ್ದರಾಮಯ್ಯನವರು ಬಳ್ಳಾರಿ ಚಲೋ ಅಂತ ಹೊಡರು, ನಾವು ಟಗರು ಅಂದ್ರು. ಇವತ್ತು ಬನ್ನಿ, ನೀವು ಇದೇ ಟಗರು ಬನ್ನಿ, ಇದೇ ಜೋಡೆತ್ತು ಬನ್ನಿ, ದೆಹಲಿವರೆಗೂ ನಡ್ಕೊಂಡು ಹೋಗೋಣ. ಎಷ್ಟು ದಿನ ಆಗ್ಬೋದು? ಅದನ್ನ ಕೇಂದ್ರ ಸರ್ಕಾರದ ಕಣ್ ತರಿಸೋಣ. ನಮ್ಮ ರಾಜ್ಯಕ್ಕೆ ಬರಬೇಕಾದಂತಹ ಸೌಲಭ್ಯಗಳನ್ನು ನಾವು ಕೊಡಿಸೋಣ. ಜನರನ್ನ ಕಲ್ಯಾಣದ ದಿಕ್ಕಿನಲ್ಲಿ ನಡ್ಕೊಂಡು ಹೋಗೋಣ. ಕಲ್ಯಾಣ ಕರ್ನಾಟಕದ ಜನರು ಇವತ್ತು ನೆರೆ ಬಂದಿದೆ, ಒಂದೇ ₹1 ಪರಿಹಾರ ಧನವನ್ನು ಸಹ ಕೇಂದ್ರ ಸರ್ಕಾರ ಸಮರ್ಪಕ ಕೊಡ್ತಾ ಇಲ್ಲ. ಯಾಕೆ? ಕೇಳೋ ಪ್ರಶ್ನೆ ಕೇಳಬೇಕಾದ್ರೆ ಯಾರು? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಇಷ್ಟು ಸಮಸ್ಯೆಗಳಿದ್ದಾವೆ ಸರ್. ಇದು ಜಸ್ಟ್ ಒಂದು 2% ಅನ್ಸುತ್ತೆ. ಇಂಥದ್ದು 1000 ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳನ್ನೇ ಬಗೆಹರಿಸದ ಕಾಂಗ್ರೆಸ್ 2.5 ವರ್ಷಗಳನ್ನು ತಳ್ಳಬಿಟ್ಟಿದೆ. ಇನ್ನೂ 2.5 ವರ್ಷ ಹಿಂಗೆ ಆದರೆ ಅದನ್ನು 28ಕ್ಕೆ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ, ಅಥವಾ DK ಶಿವಕುಮಾರ್ ಅವರು ಉಲ್ಲೇಖ ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಅದನ್ನೇ ಉಲ್ಲೇಖ ಮಾಡಿದರು. ನಮ್ಮ ಯೋಚನೆ ಏನಿದ್ರು ಕೂಡ 2028ರ ವಿಧಾನಸಭಾ ಚುನಾವಣೆ ಮೇಲೆ. ಯಾವ ಧೈರ್ಯದ ಮೇಲೆ? ಮೇಡಮ್, ಒಂದು ಮಾತನ್ನು ಸ್ಪಷ್ಟವಾಗಿ ಮಾನ್ಯ ಮಿತ್ರರು AAP ಅವರು ಮಾತಾಡಿರ್ತಕ್ಕಂಥ ವಿಚಾರಗಳನ್ನ ನಾನು ಕೋಟ್ ಮಾಡೋದಾದರೆ,
ನೋಡಿ, ಇವತ್ತು ಈ ರಾಜ್ಯದಲ್ಲಿ 2.5 ವರ್ಷಗಳ ಕಾಲ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನಾದರೂ ಈ ಆಡಳಿತ ಸರ್ಕಾರ ಏನಾದರೂ ಕೆಲಸ ಮಾಡಿದ್ರೆ ಇವತ್ತು ಜನಗಳನ್ನೇ ವಾಲಂಟಿಯರ್ಗೆ ಹೋಗ್ಬಿಟ್ಟು ಇಂಥ ದುಡಿದಿರ್ತಕ್ಕಂಥವ್ರು ಕೂಲಿ ಕೊಡಿ ಅಂತ ಹೇಳಿ ಹೇಳ್ಬೋದಿತ್ತು. ಇವ್ರುಗಳೇ ಕೇಳ್ಕೊತಾರೆ, ನನಗೆ ಕೂಲಿ ಕೊಡಿ, ನನಗೆ ಕೂಲಿ ಕೊಡಿ. ಯಾವ ಕೂಲಿ? ಅಧಿಕಾರದ ಕೂಲಿ. ಬೇರೆ ಯಾವ ಅಭಿವೃದ್ಧಿ ಮಾಡಿದ್ದೀವಿ ಅಂತಕ್ಕಂಥ ಕೂಲಿ ಇವ್ರು ಯಾರು ಕೇಳ್ತಾ ಇಲ್ಲ. ಮೊನ್ನೆ ಕಾಂಗ್ರೆಸ್ ವಕ್ತಾರರು ಕೂಡ ಒಂದು ಒಳ್ಳೆ ಮಾತನ್ನು ಹೇಳ್ತಾ ಇದ್ರು. ಏನು ಇದ್ರ ಬಗ್ಗೆ ಜೈಲು ವಿಚಾರದಲ್ಲಿ ಮಾತಾಡ್ತಾ ಇದ್ರು. ಮೇಡಮ್, ಜೈಲು ವಿಷಯದಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋದ್ರು ಅಂತಕ್ಕಂಥದ್ದು ಅವ್ರು ಹೇಳಲಿಲ್ಲ. ಬರೀ ಜೈಲು ಹೋಗಿದ್ದಕ್ಕೆ ಸೋನಿಯಾ ಗಾಂಧಿ ಅವರು ಬಂದಿದ್ರು ಅಂತ ಹೇಳ್ತಿದ್ದಾರೆ. ಪರಪ್ಪನಗರಕ್ಕೆ ಯಾರನ್ನ ಅವರ ಸ್ನೇಹಿತರು ಮೀಟ್ ಮಾಡಕ್ಕೆ ಹೋಗಿದ್ರು, ಅವ್ರು ಏನಕ್ಕೆ ಜೈಲಿಗೆ ಹೋಗಿದ್ದಾರೆ ಅಂತಕ್ಕಂಥದ್ದು ಹೇಳಲಿಲ್ಲ. ಅವ್ರ ಆಡಳಿತದಲ್ಲಿ ಇರ್ತಕ್ಕಂಥವ್ರು ಇವರೆಲ್ಲ ಕೂಡ ಯಾವ ಕಾರಣಕ್ಕೆ ಹೋದ್ರೆ ಜೈಲಿಗೆ ಅಂತಕ್ಕಂಥ ಅವರು ವಿಶ್ಲೇಷಣೆ ಮಾಡಬೇಕಲ್ವಾ. ಮತ್ತೊಂದು ವಿಚಾರ ಏನು ಅಂತಂದರೆ, ಯಾವೊಂದು ಕಾಂಗ್ರೆಸ್ ಸರ್ಕಾರ ಈಗ ಮಿತ್ರರು ಹೇಳ್ದಂಗೆ ಎಷ್ಟು ಬಂಡ ಸರ್ಕಾರ ಅಂತಂದ್ರೆ ಮೇಡಮ್, ಹೆಜ್ಜೆ ಹೆಜ್ಜೆಗೂ ದಿನ ಬೆಳಗಾದ್ರೆ ನಾವು ಪ್ರತಿಭಟನೆಗಳನ್ನ ಮಾಡ್ತಾನೆ ಇದ್ದೀವಿ. ಬಂಡ ಸರ್ಕಾರ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ವಿಧಾನಸೌಧದ ಮುಂಭಾಗದಲ್ಲೇ ಬಿದ್ದಿರ್ತಕ್ಕಂಥ ಗುಂಡಿನ ಮುಚ್ಚಲ, ವಿಧಾನಸೌಧದ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದವನಿಗೆ ಇವತ್ತು ಶಿಕ್ಷೆ ಕೊಡೋದಿಲ್ಲ. ಇವ್ರು ಯಾವ ರೀತಿ ಮನಸ್ತತ್ವ ಇದೆ ಅಂತಂದ್ರೆ, ಕೇವಲ ಅಧಿಕಾರಕ್ಕೆ ಇವರು ಅಂಟ್ಕೊಂಡಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಈ ನೀರಾವರಿ ಯೋಜನೆಗಳ ಬಗ್ಗೆ ನಮ್ಮವ್ರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಪಾದಯಾತ್ರೆ ಮಾಡ್ತಿದ್ದಾರೆ. ಏನಾದ್ರೂ ಅಲ್ಲಿಗೆ ಹೋದ್ರೆ ಇವರು ಏನಾದ್ರೂ ಮಾತಾಡಿದ್ರ? ಯಾವ ಮಟ್ಟಕ್ಕೆ ಒಂದು ಕಬ್ಬು ಬೆಳೆಗಾರರು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿ ಅಲ್ಲಿ ಬೆಂಕಿಗಳು ಹಚ್ಕೊಂಡು ಕುಂತಾಗ ಮಾತ್ರ ಇವರು ಎದ್ದೇಳ್ತಾರೆ ಅಂತಂದ್ರೆ, ಹಾಗಾದ್ರೆ ರಾಜ್ಯದ ಕೆಲಸಕಾರಿಗಳ ಬಗ್ಗೆ ಇವರಿಗೆ ಕಾಳಜಿ ಇಲ್ವಾ ಅಂತಕ್ಕಂಥದ್ದು. ಕೊಲೆಗಳಾಗ್ತಾ ಇದೆ ಮೇಡಮ್, ದಿನ ಬೆಳಗಾದ್ರೆ ದರೋಡೆಗಳಾಗ್ತಾ ಇದೆ ರಾಜ್ಯದಲ್ಲಿ. ಹೆಣ್ಣುಮಕ್ಕಳು ಧೈರ್ಯವಾಗಿ ಓಡಾಡೋ ಇದಿಲ್ಲ. ಇವ್ರಿಗೆ ಒಂದು ಏನಪ್ಪ ಅಂತಂದ್ರೆ, ಇವ್ರಿಗೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವ್ರಿಗೆ ಒಂದೇ ಒಂದು ಕುಮಾರಣ್ಣ ಕುಮಾರಣ್ಣ ಕುಮಾರಣ್ಣ. ಎಷ್ಟು ಭಯ ಇದೆ ಕುಮಾರಣ್ಣನ ಬಗ್ಗೆ. ಒಳ್ಳೆ ಸರ್ಕಾರ ಮಾಡಿ ಕುಮಾರಣ್ಣ ನಿಮ್ಗೇನು ಮಾಡೋದಿಲ್ಲ. ಯಾವತ್ತು ನೀವು ಹೆಜ್ಜೆಗೂ ಕೂಡ ನಿಮ್ಮನ್ನು ಫಾಲೋ ಮಾಡ್ತೀವಿ. ಕುಮಾರಣ್ಣ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಅನ್ಯಾಯ ನಡೆದ್ರೆ ಬಿಡೋದಿಲ್ಲ. ನಿಮ್ಮ ಹಿಂಭಾಗದಲ್ಲೇ ನಾವು ಇರ್ತೀವಿ. ಹಗಲು ರಾತ್ರಿ ನೀವು ಮಾಡ್ತಕ್ಕಂಥ ಅನ್ಯಾಯಗಳನ್ನ ಜನಗಳ ಮುಂದೆ ಇಡ್ತೀವಿ. ಜನಗಳಿಗೆ ಇವ್ರು ಮಾಡ್ತಾ ಇರ್ತಕ್ಕಂಥ ಕೆಟ್ಟ ವಿಚಾರಗಳನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆ ಭಯ ಹಂಗೆ ಇರಲಿ ಕುಮಾರಣ್ಣಂದು ಅಂತಕ್ಕಂಥದ್ದು ಮಾತ್ರ ಸ್ಪಷ್ಟ. 1.5 ತಿಂಗಳಿಂದ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಂತಿತ್ತು. ಇವತ್ತು ಬೆಳಗ್ಗೆ ಪೊನ್ನಣ್ಣವ್ರು ಹೈಲೈಟ್ ಆಗ್ಬಿಟ್ರಲ್ಲ, ಹೆಂಗಿದು ಅಂತ. ಮೇಡಮ್, ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಕಾರಣ, ಪೊನ್ನಣ್ಣವರು ದಿನ ಬೆಳಗಾದ್ರೆ ಬೇರೆ ಬೇರೆ ವಿಚಾರಗಳಿಗೆ ಬರ್ತಾರ. ಆಂತರಿಕ ವಿಚಾರಗಳನ್ನು ನಾವು ಮಾತಾಡ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ. ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮಗೆ ಒಳ್ಳೆ ಸರ್ಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ದಿದೆ. ಆದರೆ ನಿಮಗೆ ಇದರ ಅರ್ಥ ಏನು ಅಂದ್ರೆ, ನೋಡಿ, ಹೈಕಮಾಂಡ್ ಇಂದ ಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವ್ರಿಗೆ ಕರೆ ಮಾಡ್ಬೋದು. ಬ್ರೇಕ್ಫಾಸ್ಟ್ ಡಿ ಕೆ ಶಿವಕುಮಾರ್ ಕರೆದು ಮಾತಾಡೋದು. ಪೊನ್ನಣ್ಣ ಥ್ರೂ ಮಾತಾಡಿದ್ದಾರೆ ಅಂದ್ರೆ ಏನಿದ್ರ ಸಂದೇಶ? ಒಂದವರು ಕಾನೂನು ಸಲಹೆಗಾರರು, ಇಲ್ಲಿ ಕೆಲವರು ಕಾಂಗ್ರೆಸ್ ಅಲ್ಲಿ ಬೇರೆ ಬೇರೆ ರೀತಿ ಹಿರಿಯರು ಯಾರು ಮೂಲತಃ ಕಾಂಗ್ರೆಸ್ಸಿಗರು ಯಾರು ಮಾತಾಡ್ತಾರೆ. ಒಬ್ರು ಸೂಪರ್ ಸಿಎಂ ಇದ್ದಾರೆ. ಸೂಪರ್ ಸಿಎಂ ಅವ್ರು ಹೆಂಗೆ ಅಂತಂದ್ರೆ, ಅವರು ಹೈ ಲೆವೆಲ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ಹೈ ಲೆವೆಲ್ ಅಲ್ಲಿ ಅವರೇ ಡೀಲ್ ಮಾಡ್ತಿರ್ತಾರೆ. ಕೆಲವರು ಕಾನೂನು ಸಲಹೆಗಾರರು ಇದ್ದಾರೆ. ಅವ್ರು ಯಾವ ರೀತಿ ಸಲಹೆ ಕೊಡ್ತಾರೋ ಆ ರೀತಿ ನಡ್ಕೊಳ್ತಕ್ಕಂಥ ಇನ್ನೊಂದು ರೀತಿ ಇರುತ್ತೆ. ನೋಡಿ, ಮೂಲತಃ ಕಾಂಗ್ರೆಸ್ ಅಲ್ಲಿ ಹಿರಿಯ ಮುಖಂಡರು ಯಾರಾದ್ರೂ ಒಬ್ರು ಮಾತಾಡ್ತಾ ಇದ್ದಾರೆ ಇವತ್ತು? ಯಾರು ಬೇರೆ ಮಾತಾಡ್ತಾರೆ, ಮೂರನೇ ವ್ಯಕ್ತಿಗಳೇ ಮಾತಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಪದೇ ಹೇಳ್ತಾರೆ ಶಿಸ್ತು, ಹೈಕಮಾಂಡ್ ಅಂತಕ್ಕಂಥ. ಮಾನ್ಯ ಕಾಂಗ್ರೆಸ್ ವಕ್ತಾರರೇ ಕೈ ಮುಗಿದು ಕೇಳ್ತಾ ಇದ್ದೀನಿ, ಇನ್ನೊಂದ್ಸತಿ ಆ ಪದ ಬಳಕೆ ಮಾಡಬೇಡಿ. ನಿಮ್ಮ ಹೈಕಮಾಂಡಿನ ಪರಮೋಚ್ಚ ನಾಯಕರೇ ಹೇಳಿದ್ದಾರೆ, ನನ್ನ ಕೈಲಿ ಏನೂ ಆಗೋದಿಲ್ಲ ಅಂತಕ್ಕಂಥ ಪದೇ ಹೇಳಿದ್ದಾರೆ. ಯಾಕೆ ಹೈಕಮಾಂಡ್ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಹೈಕಮಾಂಡ್ ವೀಕ್ ಕಮಾಂಡ್, ಹೈಕಮಾಂಡ್ ಅಲ್ಲ ಅದು. ಈ ಒಂದು ವಿಚಾರದಲ್ಲಿ ನೀವು ಯಾವುದೇ ಕಾರಣಕ್ಕೂ ಪದ್ಮನಾಭರ ಬಗ್ಗೆನೂ ಉಲ್ಲೇಖ ಮಾಡ್ತಾ ಇದ್ರು. ಪಾಪ ನಮ್ಮ ವರಿಷ್ಠರು ಯಾವತ್ತೂ ಕೂಡ ಈ ರೀತಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡು ಸಾಬೀತಾಗುತ್ತೆ. ಮೇಡಮ್, ಈ 2.5 ವರ್ಷ ಈ ಹದಗೆಟ್ಟ ಆಡಳಿತ ಕೊಟ್ಟಿದೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಇವತ್ತು ಏನೊಂದು ಪ್ರೆಸ್ ಮೀಟ್ ಮಾಡಿ ಏನಂತಾರ ಅದಕ್ಕೆ, ನಾವು ಬ್ರೇಕ್ಫಾಸ್ಟ್ ಮಾಡಿದೀವಿ, ಡಿ ಕೆ ಶಿವಕುಮಾರ್ ನಮ್ಮನೆಗೆ ಊಟಕ್ಕೆ ಕರೆದ್ರು, ಇದೇ ಆಯ್ತು. ಆಮೇಲೆ ಎರಡನೇ ಸಂಖ್ಯೆ ಏನ್ ಇಂಪಾರ್ಟೆಂಟ್ ಇತ್ತಂದ್ರೆ, ವಿರೋಧ ಪಕ್ಷದವ್ರ ಸಂಖ್ಯೆ 82 ಇದೆ, ಅವ್ರು ಏನು ಮಾಡಕ್ ಆಗುದಿಲ್ಲ. ಮೂರನೇದು ಏನಂತಂದ್ರೆ, ಈ ಎಲ್ಲಾ ಕನ್ಫ್ಯೂಷನ್ ಅನ್ನ ಮಾಧ್ಯಮ ಒಂದು ಕ್ರಿಯೇಟ್ ಮಾಡ್ಬಿಟ್ಟಿದೆ ಅಂತ ಹೇಳ್ಬಿಟ್ರಿ ಸಿದ್ದರಾಮಯ್ಯ ಅವರು. ನಾ ಇದಕ್ಕೆ ಪ್ರತಿಭಟನೆ ಮಾಡ್ತೀನಿ, ಈ ಸರ್ಕಾರಕ್ಕೆ ಧಿಕ್ಕಾರಗಳು ಹೇಳ್ತೀನಿ. ನೀವು ಮಾಧ್ಯಮದ ಮೇಲೆ ಆಪಾದನೆ ಹೊರಿಸುವಾಗ ನಿಮ್ಮ ನೈತಿಕತೆಯನ್ನ ನೀವು ಪ್ರಶ್ನೆ ಮಾಡ್ಕೋಬೇಕ್ರಿ. ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಅಲ್ಲಿ ಏನ್ ನಡೀತಾ ಇದೆ ಆಂತರಿಕ ಗುದ್ದಾಟ. ಆ ಒಂದು ಗುದ್ದಾಟ ಹೊರಗೆ ಬಂದಾಗ ಮಾತ್ರ ಮಾಧ್ಯಮಕ್ಕೆ ಗೊತ್ತಾಗುತ್ತೆ ರೀ. ಮಾಧ್ಯಮ ಇವತ್ತು
ಅಗದಿ ಅಚ್ಚುಕಟ್ಟಾಗಿ ಈ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನೊಂದು, ಇನ್ನು 2.5 ವರ್ಷ ಸುದ್ದಾನು ಇವರು ಚಂದಾಗಿ ಆಡಳಿತ ಕೊಡುವಂತ ಯಾವುದೂ ಒಂದು ಸನ್ನಿವೇಶ ಕಾಣ್ತಾ ಇಲ್ಲ ಮೇಡಮ್. ರೈಟ್. ಇವರು ಮೇಡಮ್ ಡಿ.ಕೆ. ಶಿವಕುಮಾರ್ ಅವರು ಈ ಉಳ್ಕಿದೆಲ್ಲ ಬಿಟ್ಟು ತಮ್ಮ ಪೋರ್ಟ್ಫೋಲಿಯೋ ತಮ್ದೆಲ್ಲ ಬಿಟ್ಟು ಇವತ್ತು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟು ಬಿಟ್ಟಿದ್ದಾರೆ. ಆಮೇಲೆ ಅವ್ರದೇ ಆದ ಒಂದು ಬಣಗಳಾಗಿವೆ. ಈ ಬಣಗಳ ಏನೊಂದು ವರ್ಷೆ ಇದೆ, ಇದು ಬೂದಿ ಮುಚ್ಚಿದ ಕೆಂಡ. ಇದು ತಣ್ಣಗಾಗುದಿಲ್ಲ ಮೇಡಮ್. ಇನ್ನು 2.5 ವರ್ಷ ಇವ್ರು ಯಾವ್ದು ಆಡಳಿತ ಕೊಡುವಂತ ಇವ್ರ ಕಡೆ ಲಕ್ಷಣ ಕಾಣ್ತಾ ಇಲ್ಲ. ಇವರು ಆದಷ್ಟು ಬೇಗನೆ ಈ ರಾಜ್ಯದಿಂದ ತೊಲಗಬೇಕು ಅನ್ನೋದೊಂದು ನನ್ನೊಂದು ಅನಿಸಿಕೆ ಮೇಡಮ್. ಹಾಗೆ ಮೇಡಮ್, ಮಾನ್ಯ ಕಾಂಗ್ರೆಸ್ ಹೋಗ್ತಾ ಇರಲಿಲ್ಲ ಆಗ್ಲೇನೆ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನೋ ಕಾನ್ಫಿಡೆನ್ಸ್ ಮೋಷನ್ ಬಗ್ಗೆ ಅಂಕಿಅಂಶಗಳು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಹೇಳಿದ್ರು ಅಂತಕ್ಕಂಥ ಸ್ಪಷ್ಟಪಡಿಸಬೇಕಾಗುತ್ತೆ. ಕಾಂಗ್ರೆಸ್ನವರು ಜಾತಿಗಣತಿ, ಪುನರ್ರಚನೆ, RSS ಈಗ ನೋಡಿ 1.5 ತಿಂಗಳು, ಸ್ಪೆಷಲಿ ನಾನು ಆಗಸ್ಟ್ ಇಂದ ತಗೊಳ್ತೀನಿ. ಆಗಸ್ಟ್ ಕ್ರಾಂತಿ, ಸೆಪ್ಟೆಂಬರು, ಅಕ್ಟೋಬರು, ನವೆಂಬರ್ ಕ್ರಾಂತಿ, ಈ 4 ತಿಂಗಳು ನುಂಗ್ಬಿಟ್ರಲ್ಲ. ನೋಡಿ, ರಾಜ್ಯದ ಜನರ ಬಗ್ಗೆ ತೀಕ್ಷ್ಣವಾಗಿ ಯೋಚಿಸಬಲ್ಲ ಒಬ್ಬ ವ್ಯಕ್ತಿ, ಒಬ್ಬ ನಾಯಕನಾಗಿ ಹೊರಹೊಮ್ಮಬೇಕಾಗಿರ್ತಕ್ಕಂಥದ್ದು ಆಗಿರ್ಬೇಕಾಗಿರೋದು ಇವರು ಸಿದ್ದರಾಮಯ್ಯನವ್ರು ಆಗಬೇಕಾಗಿತ್ತು. ಆದರೆ ಎಲ್ಲೋ ಅವರನ್ನು ಕೆಲವು ಶಕ್ತಿಗಳು ಎಳಿತಾ ಇದೆ. ಹೋಗ್ಲಿ, ಡಿ.ಕೆ. ಶಿವಕುಮಾರ್ ಅವರು, ಅವರ ವ್ಯಕ್ತಿತ್ವ, ಅವರ ಚರ್ಯ ಆ ರೀತಿ ಇದೆಯಾ ಅದಂತೂ ಕಾಣಿಸ್ತಾ ಇಲ್ಲ. ಯಾರು ಸಹ ಅವ್ರ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ನಾವಂತೂ ಹತ್ತಿರದಿಂದ ನೋಡಲಿಲ್ಲ. ಯಾರು ಸಹ ಅವ್ರ ಬಗ್ಗೆ ಇಂಥ ತುಂಬ ಒಳ್ಳೆಯವರು, ಜನಾನುರಾಗಿ, ಜನರ ಬಗ್ಗೆನೇ ಯೋಚನೆ ಮಾಡ್ತಾರೆ, ಜನರ ಬಗ್ಗೆನೇ ಇದು ಮಾಡ್ತಾರೆ. ಅವರು ನಾಯಕರ ಬಗ್ಗೆ ಯೋಚನೆ ಮಾಡ್ತಾರೆ, ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡ್ತಾರೆ, ಸಂಘಟನೆ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ಬಡ ಜನರ ಬಗ್ಗೆ ಯೋಚನೆ ಮಾಡಿದ್ದಾರಾ? ಬಡ ಜನರಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರಾ? ಬಡ ಜನರ ಕಾರ್ಯಕ್ರಮಗಳನ್ನು ರೂಪಿಸುವಲ್ಲಿ ಏನಾದರೂ ಅವರ ಇಚ್ಛಾಶಕ್ತಿ ಇದೆಯಾ? ಆ ಇಚ್ಛಾಶಕ್ತಿ ಇಲ್ಲ. ಆ ಇಚ್ಛಾಶಕ್ತಿ ಇರೋದು ಸಿದ್ದರಾಮಯ್ಯವ್ರಿಗಿದೆ, ಇಲ್ಲ ಅಂತ ನಾವು ಹೇಳೋದಕ್ಕೆ ಬರೀ. ಬಡತನದಿಂದ ಬಂದಿರತಕ್ಕಂಥ ವ್ಯಕ್ತಿ, ಹಸಿವನ್ನು ನೋಡಿರ್ತಕ್ಕಂಥ ವ್ಯಕ್ತಿ, ಆ ನಿಟ್ಟಿನಲ್ಲಿ ನಡಬೇಕು. ಆದ್ರೆ ಇಲ್ಲಿ ನಡೀತಾ ಇರೋದು ಹಗ್ಗ ಜಗ್ಗಾಟಗಳಿಗೆ. ಮಾನ್ಯ ಇವ್ರು ವಕ್ತಾರರು ಹೇಳಿದ್ರು, ಹಿರಿಯರು ಯಾರು ಬರ್ತಾ ಇಲ್ಲ ಅಂತ. ಹಿರಿಯರಿಗೆ ಪೋಸ್ಟೇ ಸಿಗ್ತಾ ಇಲ್ಲ. ಯಾಕೆ ಬರ್ತಾರೆ? H.K. ಪಾಟೀಲ್ರು ಎಷ್ಟು ಹಳಬ್ರು. H.K. ಪಾಟೀಲ್ಗೆ ಸಿಗಬೇಕಾಗಿತ್ತು ಧರ್ಮಸಿಂಗ್ ಟೈಮಲ್ಲಿ. ಅಲ್ಲ, ಈ ಸಿದ್ದರಾಮಯ್ಯ 2013ರಲ್ಲಿ ಅಕಾರ್ಡಿಂಗ್ ಟು ಸೀನಿಯಾರಿಟಿ ನೀವು ಚೆಕ್ ಮಾಡಿ. ನಾನು ಸೀನಿಯಾರಿಟಿ ಚೆಕ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಯಾಕೆ ಖರ್ಗೆ ಅವ್ರಿಗೆ ಆಗ್ಲಿಲ್ಲ ಅಂದಾಗ H.K. ಪಾಟೀಲ್ರ ನೆಕ್ಸ್ಟ್ ಇದ್ದಿದ್ದು. H.K. ಪಾಟೀಲ್ ಸೋತಿದ್ರು ಯಾರ ಜೊತೆಗೆ? ಅವ್ರ ತಮ್ಮನೇ ಸೋಲ್ಸಿದ್ದ. ಅದರಿಂದ ಮತ್ತೆ ಪರಮೇಶ್ವರ್ ಅವ್ರು ಆಗ್ಬೇಕಾಯ್ತು. ಪರಮೇಶ್ವರನ್ನು ಸೋಲ್ಸಿದ್ದು ಯಾವ್ಯಾವ ಶಕ್ತಿಗಳು? KJP ಅಂತ ಶಕ್ತಿ ಸೋಲಿಸ್ತು, ವಾಲಿಚಂದ್ರವನ್ನು ಅವ್ರು ಸೋಲಿಸಿದ್ರು, JDS KJP ಅಂತ ನಿಂತ್ಕೊಂಡು. ಅದರಿಂದ ಹಿರಿಯರು ಯಾಕೆ ಮಾತಾಡ್ತಾರೆ? ನನಗೆ ಸಿಗಲ್ಲ, ನನ್ಗೆ ತುಪ್ಪನೇ ಸಿಗಲ್ಲ. ನನಗಂತೂ ಗ್ಯಾರಂಟಿ ಒಂದು ಮಿನಿಸ್ಟರ್ ಪೋಸ್ಟ್ ಅಂತೂ ಇದ್ದೇ ಇರ್ತದೆ. ನಾನು ಹಿರಿಯ, ನನಗೆ ಕೊಡ್ತಾರೆ. KH ಮುನಿಯಪ್ಪನವ್ರು ಏನ್ ಹೇಳ್ತಾರೆ? ನನಗೆ ಸಿಗುತ್ತಾ? ಸುಮ್ಮನೆ ಹೇಳ್ಬೋದು ಯಾರೋ ಹೆಸರು. KH ಮುನಿಯಪ್ಪ ಮುಂದೆ ಬಂದ್ರೆ ಕೊಡುವಂತಹ ದಮ್ಮು ತಾಕತ್ತು ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ? ಅದ್ ನಡ್ಸ್ಕೊಳಕ್ ಆಗುತ್ತಾ? ಯಾಕಂದ್ರೆ ದಲಿತ ಮುಖ್ಯಮಂತ್ರಿ ಯಾರನ್ನ ಆಗ್ಬೇಕಾದ್ರೆ ಪರಮೇಶ್ವರ್ ಅಥವಾ ಖರ್ಗೆ ಅವ್ರು ಆಗ್ಬೋದಾಗಿತ್ತು. ಅವರಿಬ್ಬರಿಗೆ ಚಾನ್ಸ್ ಇರತಕ್ಕಂಥದ್ದು. ಅವರಿಬ್ಬರನ್ನು ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಮುನಿಯಪ್ಪನವ್ರು ಅಂತವ್ರನ್ನ ಕರ್ಕೊಂಡ್ಬಂದು ಎಡಗೈ ನಾಯಕರನ್ನು ಮಾಡ್ತಾರಾ? ಎಡಗೈ ನಾಯಕರಿಗೆ ಇವು ಬಲಗೈನವ್ರು ಒಪ್ಕೋತಾರ? ಇದೆಲ್ಲ ಚರ್ಚೆಗಳಿರ್ತಕ್ಕಂಥದ್ದು. ಇದು ಎಲ್ಲರಿಂದ ಆಗ್ತಾ ಇರೋದು ಅನಾಹುತಗಳು ಕರ್ನಾಟಕಕ್ಕೆ, ಕರ್ನಾಟಕದ ಜನರ ಮೇಲೆ ಒತ್ತಡ ಆಗ್ತಾ ಇದೆ. ಸಾಲಗಳು ಜಾಸ್ತಿ ಆಗ್ತಾ ಇದೆ. 2 ಲಕ್ಷ ಕೋಟಿ ಸಾಲ ಹೆಚ್ಚಾಗಿದೆ. ಇವತ್ತು 7 ಲಕ್ಷ ಕೋಟಿಗೂ ಹೆಚ್ಚಾಗಿದೆ ನಮ್ಮ ಕರ್ನಾಟಕದ ಸಾಲ. ಅದರ ಬಡ್ಡಿ 40,000 ಕೋಟಿಯಷ್ಟು ನಾವು ಪ್ರತಿ ವರ್ಷ ಕಟ್ಟಬೇಕಾಗುತ್ತೆ. ಅದರಿಂದ ಅಭಿವೃದ್ಧಿ ಕುಂಠಿತ ಆಗುತ್ತೆ. ಆಗಿದ್ದಾಯ್ತು ದರ್ಶನ್ ಅವರು, ಎಷ್ಟು ದಿವಸ ಸಾಕು. ಮುಂದಾದರೂ ಕೂಡ ಸರಿಯಾದ ರೀತಿಯಲ್ಲಿ ಸರ್ಕಾರ ನಡ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಯಾವ ರೀತಿ ಪ್ಲಾನ್ಸ್? ಹಿಂದೆನೂ ಸರ್ಕಾರ ಅತ್ಯುತ್ತಮವಾಗಿ ನಡೆದಿದೆ, ಈಗಲೂ ನಡೀತಾ ಇದೆ, ಮುಂದೆನೂ ನಡೀತಾ ಇದೆ. ಅದರ ಸಾಕ್ಷಿ ಗುಡ್ಡೆಗಳನ್ನ ನಾನು ಇನ್ನೊಮ್ಮೆ ಕರೀರಿ, ನಮ್ಮ ಸರ್ಕಾರದಲ್ಲಿ ಯಾವ್ಯಾವ ಇಲಾಖೆನಲ್ಲಿ ಏನೇನೋ ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ ದಾಖಲೆ ಸಮೇತ ನಾನು ಇಟ್ಟು ಮಾತಾಡ್ತೀನಿ. ಇನ್ನೊಂದು, ಇವರು ನಾನು ಬೇಡ ಅಂತ ಸುಮ್ಮನೆ ಇದ್ದೆ, ಜೈಲು ಅಂತ ಮತ್ತೆ ನೆನೆಸಿದ್ರು. ಹೌದು, ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ IT, ED, CBI ಯಾವ್ದೋ ಒಂದು ಪಕ್ಷಕ್ಕೆ ಸೆಳೆಯೋದಕ್ಕೇನೋ ಮಾಡಿ ಅವ್ರು ಜೈಲಿಗೆ ಹೋಗಿದ್ರು. ಪಪ್ಪಿ ಅವ್ರ ಮೇಲೆ ED ಪ್ರಕರಣ ಇದೆ, ಜೈಲಿಗೆ ಹೋಗಿದ್ರು. ಇವರು ವಿನಯ್ ಕುಲಕರ್ಣಿ ಮೇಲೆ ಯಾವ್ದೋ ಒಂದು ಕೊಲೆ ಪ್ರಕರಣ ಇದೆ. ಪ್ರಜ್ವಲ್ ರೇವಣ್ಣ ಯಾಕೆ ಹೋದ ಜೈಲಿಗೆ? ಹೇಳಿ, ಅವ್ರು ಕೇಳಿದಕ್ಕೆ ರೇವಣ್ಣ ಯಾಕೆ ಹೋದ್ರು ಜೈಲಿಗೆ? ಯಾಕೆ ಬೇರೆ ಕುಮಾರಸ್ವಾಮಿ ಮಾಡಿದ್ರು ಅಂತ ಮಾತಾಡಬೇಕಾಗುತ್ತೆ. ಇದ್ರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ಮಾತಾಡಬೇಕಾಗುತ್ತೆ. ಯಾಕೆ ಮಾತಾಡ್ತಲ್ಲ? ಅದ್ರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತು. ಅದ್ರ ಹಿಂದೆ ಯಾರಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತು. ಅಧ್ಯಕ್ಷ ಈಶ್ವರಪ್ಪನವ್ರು ಏನಾದ್ರು, ನಳಿನ್ ಕುಮಾರ್ ಕಟೀಲ್ ಏನಾದ್ರು, ಸದಾನಂದ ಗೌಡ ಏನಾದ್ರು, ಇವರ JDS ನ ಇವರಿಗೆ ಯಾವ ನೈತಿಕ
ನಾನು 3 ಕಾಸಿನ ಬೆಲೆನೂ ಕೊಡುವುದಿಲ್ಲ. ಅದನ್ನ ಹೇಳ್ರಿ. ರೈಟ್ ಪ್ರಮೋದ್ ಅವರೇ, ಥ್ಯಾಂಕ್ ಯು ಟೈಮ್ ಅಪ್ ಥ್ಯಾಂಕ್ ಯು ಸೋ ಮಚ್. ಒಟ್ಟಾರೆ ತಾತ್ಕಾಲಿಕವಾಗೋ ಪರ್ಮನೆಂಟು ಕದನ ವಿರಾಮ ಈ ಪವರ್ ಫೈಟಿಗೆ ಒಂದು ಬ್ರೇಕ್ ಅಂತೂ ಸಿಕ್ಕಿದೆ. ಇದು ಎಂಡೋ ರೀಸ್ಟಾರ್ಟೋ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರು ಕೂಡ ರಾಜ್ಯದ ಜನತೆಯ ಬಗ್ಗೆ ಗಮನ ಹರಿಸಲಿ. ಈ 2.5 ವರ್ಷ 2 ಹೆಸರು ಬಿಟ್ಟು ಬರೆದು ಯಾವುದೂ ನಮಗೆ ಕಾಣಲಿಲ್ಲ. ಇಲಾಖೆಯ ಎಲ್ಲ ಸಚಿವರು ಅಧಿಕಾರಿಗಳು ಆ್ಯಕ್ಟಿವಾಗಿ ಕೆಲಸ ಮಾಡಲಿ. ಈಗ ಶಶಿಧರ್ ಅವರು ಉಲ್ಲೇಖ ಮಾಡಿದ್ರು, AP ವಕ್ತಾರ ನೀವು ಗಮನಿಸಿದ್ರಿ, ಒಂದಲ್ಲ ಒಂದು ಸಮಸ್ಯೆ ಎಲ್ಲ ಕ್ಷೇತ್ರಗಳಲ್ಲಿದೆ. ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತಮ್ಮ ಕಾರ್ಯವನ್ನು ಮುಂದುವರಿಸಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.